ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಗಳಿಗೆ ಏನು ಗೊತ್ತಿರಲ್ಲ, ಸುಮ್ನೆ ಮಾತಾಡ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ ವಿಚಾರನ, ಸುಮ್ನೆ ಫಾಲೋವರ್ಸ್ಗೋಸ್ಕರ ನೇಮು ಫೇಮ್ಗೋಸ್ಕರ ಮಾಡ್ತಾ ಇದಾರೆ ಅಂತ. ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಜೀತಿಗೆ ಬಿದ್ದಿದ್ದಾರೆ. ಸಮೀರ್ ಹತ್ರನೇ ಪ್ರೂಫ್ ಕೇಳಿ, ಇವರೇ ಮಾಡಿದ್ದಾರೆ ಅಂತ ನಿನ್ನ ಹತ್ರ ಪ್ರೂಫ್ ಇದೆ, ನೀನ್ ಹೇಳಿದ್ಯಲ್ಲ. ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ನಮ್ಮ ಧರ್ಮಸ್ಥಳದ ಹೆಸರನ್ನ ಎಷ್ಟು ಹಾಳು ಮಾಡ್ತಿದ್ದೀರಾ ಅಂತಂದ್ರೆ, ಸಮೀರ್ಗೂ ಕೂಡ ನಾನು ಬಿಟ್ಟಿಲ್ಲ, ತುಂಬಾ ಕೆಳಗೆಡ್ದಾಗ ಮಾತಾಡ್ತೀನಿ. ಅವ್ನು ಕೇಳಿ ಆನಂದ್ ಮಗ ಎದುರು ಬಿಟ್ಟು ಕಾಪರೇಟ್ಸ್ ರಿಪೋರ್ಟ್ ಕೊಟ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಹಳೆ ಐಡಿನ ಬಂದ್ ಮಾಡಿಸಿದ್ದವನು. ವಶೀಕರಣ ಮಾಡ್ಕೊಡ್ತಾರೆ ಅಂತ ಸ್ವಾಮೀಜಿದು ಒಂದು ಪ್ರಮೋಟ್ ಮಾಡ್ಕೊಟ್ಟವನು. ದುಡ್ಡು ಇವನಿಗೆ ಬೇಕಾಗಿದ್ದ ದುಡ್ಡು ಅಷ್ಟೇ. ಸಮೀರ್ ಇವತ್ತು 1000 ಹೆಣಗಳು ಅಲ್ಲಿ ಇದಾವೆ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾನೆ. ಧರ್ಮಾಧಿಕಾರಿಯವರು ಈ ತರ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ ಅಂತ ಏನು ಪ್ರೂಫ್ ಇಲ್ಲದೆ ಮಾತಾಡ್ತಾನೆ ನಿನ್ನ ಮಗ. ಸಮೀರ್ ಇಂದ ಯಾರಾದ್ರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಹೋಗಿ ಸಮೀರ್ ಹತ್ರ ಕೇಳಿ. ಈ ನನ್ನ ಮಕ್ಕಳು ಇನ್ನೊಬ್ರು ಜೀವನ್ ಜೊತೆ ಆಟ ಆಡ್ಬಿಟ್ಟು ಇಲ್ಲಿ ಬಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ. ಮಟ್ಟಣ್ ಸರ್ ಬಂದ್ಬಿಟ್ಟು ಅವ್ರಿಗೆ ಲೈವ್ ಅಲ್ಲೂ ಕುಡಿದ್ಬಿಟ್ಟು ಹೆಂಗ್ ಬೇಕಾದಂಗ್ ಮಾತಾಡ್ತಾರೆ. ಕರ್ನಾಟಕದ ಜನ ಯಾವತ್ತೂ ಉದ್ಧಾರ ಆಗಲ್ಲ. ನೀನು ಯಾವತ್ತು ಸಿಗ್ತೀಯೋ ಅವತ್ತು ಧರ್ಮದ ಏಟು ನಿನಗೆ ಬೀಳಿಲ್ಲ ಅಂದ್ರೆ ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ತೋರಿಸ್ಕೊಡ್ತೀನಿ. ಈ ನನ್ನ ಮಕ್ಕಳು ಬಾಯಿಂದ ಹೇಳ್ತಾರೆ, ಒಂದು ದಿನ ಪ್ರೂಫ್ ತೋರಿಸಿದಾರ? 12 ವರ್ಷ ಆಯ್ತು. ನೀನು ಸೌಜನ್ಯನ ಹೆಸರು ಹೇಳ್ಕೊಂಡು 1 ಮಿಲಿಯನ್ ವರೆಗೂ ಬಂದಿದೆ. ಕಂಗ್ರಾಚುಲೇಷನ್ ಮಗ, ನಿನ್ಗೆ 1 ಮಿಲಿಯನ್ ಫಾಲೋವರ್ಸ್ ಸೌಜನ್ಯನ ಹೆಸರು ಹೇಳ್ಕೊಂಡು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರಾಜ್ಯದಲ್ಲಿ 2 ಪ್ರಕರಣಗಳ ಸಲುವಾಗಿ ರಾಜ್ಯದ ತುಂಬ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಒಂದು ಪ್ರಕರಣ ಯಾವುದಪ್ಪ ಅಂತಂದ್ರೆ ಅದು ಸೌಜನ್ಯಾಳಿಗೆ ನ್ಯಾಯವನ್ನ ಕೊಡಿಸುವ ಉದ್ದೇಶದಿಂದ ನಡೀತಾ ಇರುವಂತಹ ಹೋರಾಟ. ಮತ್ತೊಂದು ಪ್ರಕರಣ ಯಾವುದಪ್ಪ ಅಂತಂದ್ರೆ, ಸಾಕಷ್ಟು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ನಾನು ಕೆಲಸ ಮಾಡಿದ್ದೆ, ಇಲ್ಲಿ ಸಾಕಷ್ಟು ಹೆಣಗಳನ್ನ ನಾನು ಹೂತು ಹಾಕಿದ್ದೀನಿ, ಅನಧಿಕೃತವಾಗಿ ಹೂತು ಹಾಕಿದ್ದೀನಿ, ಅದನ್ನ ನಾನು ತೋರಿಸ್ತೀನಿ ಅಂತ ಬಂದಿರುವ ಭೀಮನ ಪ್ರಕರಣ ಮತ್ತೊಂದು ಕಡೆ. ಈ 2 ಪ್ರಕರಣಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ಸಾಕಷ್ಟು ಜನ ಇನ್ಫ್ಲುಯೆನ್ಸರ್ಸ್ಗಳು ಕೂಡ ನಮಗೆ ಸಿಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನದಲ್ಲಿ ನಾನು ಇವತ್ತಿದ್ದೀನಿ. ಇವತ್ತು ನನ್ನ ಜೊತೆಗೆ ಕೃಷ್ಣ ಆರ್ಯ ಎನ್ನುವ ಹುಬ್ಬಳ್ಳಿಯ ಒಬ್ಬ ಕ್ರಿಯೇಟರ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ನನ್ನ ಜೊತೆಗಿದ್ದಾರೆ. ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ 25ರಿಂದ 26,000 ಜನ ಫಾಲೋವರ್ಸ್ಗಳಿದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಸಾಕಷ್ಟು ನೀವು ನೋಡ್ತಾ ಇರ್ಬೋದು, ಪಾದಯಾತ್ರೆಯ ಹೆಸರಿನಲ್ಲಿ ಧರ್ಮಸ್ಥಳಕ್ಕೆ ಭೇಟಿ ನೀಡೋದು, ಫಾಲೋವರ್ಸ್ಗಳಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವರಿಗೆ ಹೋರಾಟ ಮಾಡುವ ಉದ್ದೇಶ ಇಲ್ಲ, ಸೌಜನ್ಯಗೆ ನ್ಯಾಯ ಕೊಡಿಸುವ ಉದ್ದೇಶ ಇಲ್ಲ, ಹೀಗೆ ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ಕೋತಾ ಇದ್ದಾರೆ. ಈ ಕಂಟೆಂಟ್ ಕ್ರಿಯೇಟರ್ ಕೃಷ್ಣ ಅವರು ಕೂಡ ಸೌಜನ್ಯ ವಿಚಾರವಾಗೂ ಕೂಡ ಮಾತಾಡ್ತಾರೆ, ಹಾಗೂ ಭೀಮನ ವಿಚಾರವಾಗೂ ಕೂಡ ಸಾಕಷ್ಟು ಮಾತನ್ನ ಆಡಿದ್ದಾರೆ. ಸೊ ಈ ಹೋರಾಟ ಯಾವ ರೂಪದಲ್ಲಿ ಅವರು ನೋಡ್ತಾರೆ ಈ ಹೋರಾಟವನ್ನ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿ ಅನ್ನೋದನ್ನ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ, ನಾನು ಚೆನ್ನಾಗಿದ್ದಾರೆ. ನಾನು ಆರಾಮಿದ್ದೀನಿ. ನನಗೆ ಸೋಷಿಯಲ್ ಮೀಡಿಯಾನ ನೋಡಿದಾಗ, ಈ 2 ಪ್ರಕರಣಗಳಲ್ಲಿ ಸೋಷಿಯಲ್ ಮೀಡಿಯಾನ ನೋಡಿದಾಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿಗೆ ಏನು ಗೊತ್ತಿರಲ್ಲ, ಸುಮ್ನೆ ಮಾತಾಡ್ಬಿಡ್ತಾರೆ, ತಿಳ್ಕೊಳ್ಳೋದಿಲ್ಲ ವಿಚಾರನ, ಸುಮ್ನೆ ಫಾಲೋವರ್ಸ್ಗೋಸ್ಕರ ನೇಮು ಫೇಮ್ಗೋಸ್ಕರ ಮಾಡ್ತಾ ಇದಾರೆ ಅಂತ. ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ನೀವು ಕೂಡ ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರೋಗೆ? ಅಣ್ಣ, ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸೌಜನ್ಯ ಹೆಸರನ್ನ ಹೇಳ್ಕೊಂಡು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ. ಜನ ಹೆಂಗೆ ಒಂದು ನಮ್ಮ ಉತ್ತರ ಕರ್ನಾಟಕದಲ್ಲಾಗಲಿ ತುಂಬಾ ಅತ್ಯಾಚಾರಗಳು ನಡೀತಿದಾವೆ. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಮಾತಾಡಲ್ಲ ಇವ್ರು ಯಾರು. ಯಾಕೆ ಅಂತಂದ್ರೆ ಅದಕ್ಕೆ ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಫಾಲೋವರ್ಸ್ ಬರಲ್ಲ. ಸೊ ನಾನು ಕೂಡ ಸೌಜನ್ಯ ಪರ ಹೋರಾಟ ಮಾಡ್ತಿರೋ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ನೀವು ಮಾತಾಡಿ. ನಾವು ಮಾತಾಡಿದ್ರೆ ಒಂದು 10 ಜನ 20 ಜನ ನೋಡ್ಬೋದು, 1000 ಜನ ನೋಡ್ಬೋದು. ನೀವು ಮಾಡಿದ್ರೆ 1,00,000 ಜನ ನೋಡ್ತಾರೆ. ನೀವು ಯಾಕೆ ಮಾತಾಡ್ತಿಲ್ಲ ಅನ್ನೋದು ನನ್ನ ಪ್ರಶ್ನೆ ಅವ್ರಿಗೆ. ಅವ್ರು ಅದನ್ನ ಮಾತಾಡಲ್ಲ. ಯಾಕೆಂತಂದ್ರೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಜೀತಿಗೆ ಬಿದ್ದಿದ್ದಾರೆ. ಸೌಜನ್ಯನ ಕೇಸ್ ಏನಿದೆ, ಕೋರ್ಟಲ್ಲಿ ಒಂದು ತೀರ್ಪು ಬಂದಿದೆ. ಓಕೆ, ಅಲ್ಲಿ ಬೇರೆ ಎಲ್ಲ ಕೃತ್ಯಗಳು ನಡೀತಿದಾವಲ್ಲ, ಇವರೇ ಮಾಡಿದ್ದಾರೆ ಅಂತ ಹೇಳಿ ಸಮೀರ್ ಹೇಳ್ತಾನೆ. ಸಮೀರ್ ಹತ್ರನೇ ಪ್ರೂಫ್ ಕೇಳಿ, ಇವರೇ ಮಾಡಿದ್ದಾರೆ ಅಂತ ನಿನ್ನ ಹತ್ರ ಪ್ರೂಫ್ ಇದೆ, ನೀನ್ ಹೇಳಿದ್ಯಲ್ಲ, ಆ ಪ್ರೂಫ್ಗಳನ್ನ ತೋರಿಸು, ನಾನು ನಿನ್ನ ಪರವಾಗಿ ಹೋರಾಟ ಮಾಡಕ್ಕೆ ಅಂತಾನೆ ನಿಂತಿದ್ದೀನಿ ಅಂತ ನೀವುಗಳು ಅವನ ಹತ್ರ ಕೇಳಿ. ನೀವು ಹೋರಾಟಗಾರರು, ನೀವ್ ಯಾಕೆ ಕೇಳ್ತಿಲ್ಲ? ಯಾಕೆಂದ್ರೆ ಸಮೀರ್ಗೆ ನೀವೇನಾದ್ರು ಆಪೋಸಿಟ್ ಹಾಕೊಂಡ್ರೆ ನಿಮ್ಮನ್ನ ಎಲ್ಲರೂ ಅನ್ಫಾಲೋ ಮಾಡ್ತಾರೆ. ಸೊ ಹಂಗಾಗಿ ನೀವು ಯಾರು ಸಮೀರ್ ಬಗ್ಗೆ ಅವನಿಗೆ ಪ್ರಶ್ನೆ ಮಾಡುವಂತ ಕೆಲಸವನ್ನ ನೀವು ಯಾವತ್ತೂ ಮಾಡ್ಲಿಲ್ಲ. ಅವನಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡಿದ್ರಿ. ನೀವು ಸಪೋರ್ಟ್ ಮಾಡೋದ್ರಿಂದ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ನಮ್ಮ ಧರ್ಮಸ್ಥಳದ ಹೆಸರನ್ನ ಎಷ್ಟು ಹಾಳು ಮಾಡ್ತಿದ್ದೀರಾ ಅಂತಂದ್ರೆ
ನಿಜ ನೀವು ನಂಬ್ತಿಲ್ಲ, ನೀವು ಕರ್ನಾಟಕದ ರಾಜ್ಯದ ಮಾತ್ರ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೀರಾ. ನಾನು ಹೊರ ದೇಶದ ಹೊರ ರಾಜ್ಯದ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಅವ್ರು ಹೆಂಗೆ ಬೇಕು ಹಾಗೆ ಎಡಿಟಿಂಗ್ ಮಾಡಿಬಿಟ್ಟು ವಿಡಿಯೋಸ್ಗಳು ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೇರವಾಗಿ ನಿಮ್ಮಂಥವ್ರೆ. ನಾನು ಓಪನ್ ಆಗಿ ಹಿಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಈಗ ವಿಚಾರ ಅಂತಂದ್ರೆ ಅಂದರೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಅವನ ಜವಾಬ್ದಾರಿ ಏನಿರಬೇಕು ಅಂತ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆದಂತಹ ನಿಮಗನ್ಸುತ್ತೆ? ಅಂದರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಏನು ಮಾಡಬೇಕು? ಯಾವುದೇ ವಿಚಾರ ಆಗಲಿ, ನಾಟ್ ಓನ್ಲಿ ಸೌಜನ್ಯ ವಿಚಾರ, ನಾಟ್ ಓನ್ಲಿ ಭೀಮನ ವಿಚಾರ, ಯಾವುದೇ ವಿಚಾರ ಆಗಲಿ, ಯಾವುದೇ ವಿಚಾರನ ಜನರ ಮುಂದೆ ಇಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿಗೆ ಏನಿರಬೇಕು ಮುಖ್ಯವಾಗಿ? ಅಣ್ಣ, ಕಂಟೆಂಟ್ ಕ್ರಿಯೇಟರ್ಸ್ಗಳು ತಮ್ಮ ಕಂಟೆಂಟ್ಗಳನ್ನ ಮಾಡ್ತಿರ್ತಾರೆ, ಜನರನ್ನ ಅದನ್ನು ತೋರಿಸ್ಬಿಟ್ಟು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡಿರ್ತಾರೆ, ಮಾಡಿ ಅದೇ ಕಂಟೆಂಟ್ ಮಾಡಬೇಕು ಅಂತಂದ್ರೆ. ಆದರೆ ಬೇರೆ ಯಾವುದೇ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ, ಪ್ರೂಫ್ ತೋರಿಸಿ ಜನರಿಗೆ. ಸುಮ್ಮನೆ ನೀವು ಹಂಗೆ ಮಾಡಿ ಅಣ್ಣ ಬಾಸು ಕಿಂಗು ಅದು ಇದು ಅಂತ ಅನ್ಸ್ಕೊಂಡು ಸ್ಟೇಟಸ್ ಸ್ಟೋರಿ ಓದಲ್ ಬಂದಲ್ಲ ಸೆಲ್ಫಿ ಗಿಲ್ಪಿ ಇದು ಬೇಕಾಗಿಲ್ಲ. ಎದಕ್ಕೆ ಬೇಕಿದು? ಸುಮ್ಮನೆ ಟೈಮ್ ವೇಸ್ಟ್. ನಿಮ್ಮನ್ನು ಫಾಲೋ ಮಾಡ್ತಿರೋರು ನಿಮ್ಮನ್ನು ನೋಡಿ ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು, ಓ ಇದು ಸರಿ ಇದು ತಪ್ಪು ಅಂತ ಹೇಳಿ. ನೀವು ಜಾಸ್ತಿ ತಪ್ಪನ್ನೇ ತೋರಿಸ್ತೀರ. ಹೇಳಬೇಕು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಗಜ್ಮ ಅನ್ನೋದೊಂದು ಟ್ರೆಂಡಿಂಗ್ ನಡೆದಿದೆ, ಶಿವಪುತ್ರ ಅಂತ ಹೇಳಿ. ನಿಜ ನನಗೆ ಅದು ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಏನೂ ಇಲ್ಲ, ಬರೀ ಕಾಮಿಡಿ ಡಬಲ್ ಮೀನಿಂಗ್ ಇಷ್ಟು ಅನ್ಕೊತೀನಿ. ಇಂಟ್ರೆಸ್ಟಿಂಗ್ ಆಗಿ ಅವ್ರು ಯಾವುದೇ ಕಂಟೆಂಟ್ನ ತೋರಿಸೋದಿಲ್ಲ, ಅಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಒಂದು ಒಳ್ಳೆ ಸಂದೇಶ ಇಲ್ಲ. ಏನು ಹಂಗಂದ್ರೆ ಗಜ್ಮ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಟ್ಟ ಒಂದು ಪದ ಅದು. ಈ ನನ್ನ ಮಕ್ಕಳು ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಿರೋದು. ಈಗಲೂ ಕೂಡ ಸ್ಕೂಲ್ಗಳಲ್ಲಿ ಹೋದರೆ ಗಜ್ಮ ಮಾಡ್ತೀವಿ ಅಂತ ಚಿಕ್ಕ ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮಾತಾಡ್ತಾರೆ. ಇಂಥ ಒಂದು ಮೈಂಡ್ ಸೆಟ್ನ ಚಿಕ್ಕ ಮಕ್ಕಳಲ್ಲಿ ಹುಟ್ಟಿಸ್ತಾ ಇದ್ದೀರಲ್ಲ ನೀವು. ನಿಮ್ಮಂಥ ರೇಪಿಸ್ಟ್ ಮಕ್ಕಳು ಯಾರೂ ಇಲ್ಲ. ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸ್ಕೂಲಲ್ಲಿ ಒಂದು ಹುಡುಗ ಗಜ್ಮ ಮಾಡೋಣ ಅಂತ ಹೇಳ್ತಾನೆ ಅಂದರೆ ಇಂಥ ಮಕ್ಕಳು ಎಷ್ಟು ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಅಂದರೆ ಡಬಲ್ ಮೀನಿಂಗ್ ಮಾತಾಡೋರು. ನನಗೆ ತುಂಬ ಜನ ಪ್ರಶ್ನೆ ಕೂಡ ಮಾಡಿದ್ದಾರೆ, ಅಣ್ಣ ನೀವು ಕೆಟ್ಟ ಪದಗಳನ್ನ ಮಾತಾಡ್ತೀರಾ, ಕೆಟ್ಟದಾಗಿ ಮಾತಾಡ್ತೀರಾ. ನಾನು ಅದನ್ನೇ ಕೇಳೋಣ ಅಂತ ಬಂದೆ. ಈಗ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಸಹ ಬಾಯಿ ಬಿಟ್ರೆ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಾರೆ. ಅಂದ್ರೆ ನೀವೀಗ ಮಾತಾಡಿದ್ರಿ, ನೀವು ಹೇಳಿದ್ರೆ ಬಾಯಿ ಬಿಟ್ರೆ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಾರೆ. ಯಾಕೆ ಬಾಯಿ ಬಿಟ್ರೆ ಕೆಟ್ಟ ಭಾಷೆಯಲ್ಲಿ ಮಾತಾಡಬೇಕು? ಅಂದ್ರೆ ಒಂದು ಹೆಣ್ಣಿಗೆ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತೀರಿ, ಅದ್ರ ಜೊತೆಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗಳಾಗಬಾರ್ದು, ಅವರು ಧೈರ್ಯದಿಂದ ಬದುಕಬೇಕು, ಆ ಥರ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳ್ತೀರಿ. ಆದರೂ ಕೂಡ ನೀವು ಅದೇ ಮತ್ತೆ ಆ ಹೆಣ್ಣುಮಕ್ಕಳಿಗೆ ಬೈಯುವಂತಹ ಕೆಲಸವನ್ನ ಸಾಕಷ್ಟು ವಿಡಿಯೋಗಳಲ್ಲಿ ಮಾಡ್ತೀರಿ. ಯಾಕೆ ಅಂತ? ನಾನು ಕೆಟ್ಟ ಪದಗಳನ್ನು ಸ್ಟಾರ್ಟಿಂಗ್ ಬಳಸೋಕೆ ಶುರು ಮಾಡಿದ್ದು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನು ಪ್ರಮೋಟ್ ಮಾಡ್ತಿದ್ರು. ಇವನ್ ಸಮೀರ್ಗೂ ಕೂಡ ನಾನು ಬಿಟ್ಟಿಲ್ಲ, ತುಂಬ ಕೆಡ್ಗೆಡ್ದಾಗ ಮಾತಾಡ್ತೀನಿ. ಅವ್ನು ಕೇಳಿ ನನ್ನ ಮಗ ಎದುರು ಬಿಟ್ಟು ಕಾಪರೇಟ್ಸ್ ರಿಪೋರ್ಟ್ ಕೊಟ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಹಳೆ ಐಡಿನ ಬಂದ್ ಮಾಡಿಸಿದ್ದವನು, ಅವನೇ ಬಂದ್ ಮಾಡಿಸಿದ್ದು. ನಾನು ಕೆಟ್ಟ ಪದ ಯಾಕೆ ಮಾತಾಡ್ತೀನಿ ಅಂತಂದರೆ ಅಟ್ಲೀಸ್ಟ್ ನನ್ನ ಮಗ ಹುಷಾರಾಗ್ತಾನೆ, ಇನ್ಮೇಲಿಂದ ಅದನ್ನು ಮಾಡಲ್ಲ ಅಂತ ಹೇಳಿ. ಕಾನೂನಿದೆ, ಕಾನೂನು ಇವಾಗ ಮೊನ್ನೆ ಬಂದಿದೆ. ಮುಂಚೆ ನಾನು ಪೊಲೀಸವ್ರು ನೋಡ್ತಾ ಇದ್ರು, ಎಲ್ಲೋ ಕುತ್ಕೊಂಡು ಇಸ್ಪೇಟ್ ಆಡೋರ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು, ನಮ್ಮ ಕರ್ನಾಟಕದವರು. ಆನ್ಲೈನಲ್ಲಿ ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡಿ ಬೆಟ್ಟಿಂಗ್ ಆಡ್ರಿ ಅಂತ ಹೇಳ್ಕೊಡ್ತಿರಲ್ಲ, ಇಂಥವ್ರನ್ನ ಇವ್ರು ಅರೆಸ್ಟ್ ಮಾಡ್ತಿರ್ಲಿಲ್ಲ, ಇವ್ರ ಮೇಲೆ ಕೇಸ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಕೆಟ್ಟ ಪದಗಳನ್ನು ಮಾತಾಡಿದ್ರೆ ಅವ್ರು ಹೆದರ್ತಾರೆ ಅದಕ್ಕೋಸ್ಕರ ನಾನು ಮಾತಾಡ್ತಿದ್ದೆ. ಜಸ್ಟ್ 2 ಗೇಮ್ಸ್ ಆಡಿ ಇಲ್ಲಿ ನಾನು 43,000ಕ್ಕಿಂತ ಹೆಚ್ಚು ಗೆದ್ದಿದ್ದೇನೆ. ಇಲ್ಲಿನ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಆಗಿದೆ. ತುಂಬಾ ಜನ ನಿಲ್ಲಿಸ್ಲಿ ಅಂತ ತುಂಬಾ ಜನ ಇವಾಗ ಬೆಟ್ಟಿಂಗ್ ಆ್ಯಪ್ಸ್ ಗಳನ್ನ ಪ್ರಮೋಟ್ ಮಾಡೋದು ಬಿಟ್ಟಿದ್ದಾರೆ. ವೈ? ರೀಸನ್ ಏನು? ನಾನು ಒಬ್ಬನೇ ಅಲ್ಲ, ನನ್ನನ್ನು ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬ ಫಾಲೋವರು ಕೂಡ, ನಾನು ಅವ್ರನ್ನ ಫಾಲೋವರ್ ಅಂತ ಹೇಳಲ್ಲ, ಫ್ರೆಂಡ್ಸ್ ಅಂತ ಹೇಳ್ತೀನಿ. ತುಂಬಾ ಜನ 100K ಫಾಲೋವರ್ಸ್ ಆಯಿತು, 20K 50K ಆಯಿತು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನನಗದು ಬೇಕಾಗೂ ಇಲ್ಲ. ನಾನು ಇವಾಗಲೂ ಕೂಡ ಕಷ್ಟಪಟ್ಟು ದುಡಿತೀನಿ. ನನಗೆ ಯಾವುದೇ ಫಾಲೋವರ್ ನನಗೆ 1 ರೂಪಾಯಿನೂ ಕೊಡಲ್ಲ. ನನ್ನ ಮನೆ ನಾನೇ ನಡೆಸಬೇಕು, ಅವ್ರು ಏನು ಕೊಡಲ್ಲ. ಬಟ್ ಸಪೋರ್ಟ್ ಮಾಡ್ತಾರಲ್ಲ, ಆ ಸಪೋರ್ಟ್ ನನಗೆ ಬೇಕು. ಯಾಕೆ ಅಂತಂದರೆ 4 ಜನಗಳಿಗೆ ನಾನು ಮೆಸೇಜನ್ನು ಶೇರ್ ಮಾಡ್ಬೋದು. ನನ್ನ ವಿಡಿಯೋನ ನೀವು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಬೇಡ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಅದರಿಂದ ಅವರಾದರೂ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ. ಆದರೆ ಈ ಕಂಟೆಂಟ್ ಕ್ರಿಯೇಟರ್ಸ್ಗಳು ದುಡ್ಡು ಸಿಗುತ್ತೆ ಅಂತ ಹೇಳಿ ಬೆಟ್ಟಿಂಗ್ ಪ್ರಮೋಟ್ ಮಾಡುವಂಥದ್ದು, ಮಾಟ ಮಂತ್ರ ಪ್ರಮೋಟ್ ಮಾಡುವಂಥದ್ದು, ಆಮೇಲೆ ವಶೀಕರಣ ಮಾಡುವಂಥದ್ದು, ಏನೇನೋ ಪ್ರಮೋಟ್, ಇದೇ ಸಮೀರ್ ವಶೀಕರಣ ಮಾಡುವಂಥದ್ದು ಪ್ರಮೋಟ್ ಮಾಡಿದ್ದ. ಅಂದರೆ ಒಂದು ಮಾಟ ಮಂತ್ರ ವಶೀಕರಣ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಒಂದು ಪ್ರಚೋದನೆ ಕೊಡ್ತಾನೆ, ಗಂಡು ಮಕ್ಕಳಿಗೆ ಒಂದು ಪ್ರಚೋದನೆ ಕೊಡ್ತಾನೆ ಇವನಂತಂದರೆ, ಇನ್ನೊಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ದಾನೆ. ಇದು ಎಡಿಟಿಂಗ್ ಮಾಡಿಬಿಟ್ಟು. ಮುಂಚೆ ಇವನು ವಶೀಕರಣ ಮಾಡಿಕೊಡ್ತಾರೆ ಅಂತ ಸ್ವಾಮೀಜಿದು ಒಂದು ಪ್ರಮೋಟ್ ಮಾಡಿಕೊಟ್ಟವನೇ. ದುಡ್ಡು ಇವನಿಗೆ ಬೇಕಾಗಿದ್ದು ದುಡ್ಡು ಅಷ್ಟೇ. ಇವನೇ ಅಂತಲ್ಲ, ಸೋಷಿಯಲ್ ಮೀಡಿಯಾ ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳಿದ್ದಾರೆ, ಇವರಿಗೆ ದುಡ್ಡು ಬೇಕು. ಯಾಕೆ?
ಅವರ ಒಂದು ಲಾಭ ಮಾಡ್ಕೊಳ್ಳೋದಕ್ಕೆ. ಎಷ್ಟು ಜನ ಅದರಿಂದ ಹಾಳಾಗ್ತಾರಂತ ಒಂದು ಸರಿನಾದ್ರೂ ಇವ್ರು ಯೋಚನೆ ಮಾಡಿದಾರ? ಬೆಟ್ಟಿಂಗ್ ಆ್ಯಪ್ಸ್ ಆಗಲಿ, ವಶೀಕರಣ ಆಗಲಿ, ಅಂದರೆ ಇವ್ರ ಅಕ್ಕ ತಂಗಿರನ್ನ ನಾನು ವಶೀಕರಣ ಮಾಡ್ಲಾ? ತಗೊಂಡು ನಾನು ಹೆಂಗ್ ಬೇಕಾದ್ರೂ ನಾನು ಮಾಡ್ತೀನಿ, ನಿಜವಾಗ್ಲು ಬೇಡ ನನಗೆ. ಯಾಕಂದ್ರೆ ಅವ್ರ ಅಕ್ಕ ತಂಗಿರು ನನ್ನ ಅಕ್ಕ ತಂಗಿರ್ದಂಗೆ, ಅದಕ್ಕೆ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು. ಈ ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ, ಎಷ್ಟು ಕುಟುಂಬನ ಹಾಳು ಮಾಡಿದಾರೆ ಗೊತ್ತಾ? ಸಮೀರ್ ಇವತ್ತು 1000 ಹೆಣಗಳು ಅಲ್ಲಿ ಇದಾವೆ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾನೆ. ಎಷ್ಟು ಲಕ್ಷ ಜನರಿಗೆ ಇವನು ಬೆಟ್ಟಿಂಗ್ ಆಡ್ರಿ ಅಂತ ಹೇಳಿಕೊಟ್ಟಿದ್ದಾನಲ್ಲ, ಎಷ್ಟು ಮನೆತನ ಹಾಳಾಗಿರ್ತಾವಲ್ಲಿ. ಅದನ್ನ ಒಂದು ಸರಿ ನನ್ನ ಮಗ ಯೋಚನೆ ಮಾಡಿದಾನ, ಇವನ್ಗೆ ಧರ್ಮಾಧಿಕಾರಿಯವರು ಈ ತರ ಮಾಡಿದ್ದಾರೆ, ಹಂಗ್ ಮಾಡಿದ್ದಾರೆ ಅಂತ ಏನು ಪ್ರೂಫ್ ಇಲ್ಲದೆ ಮಾತಾಡ್ತಾನೆ ನನ್ನ ಮಗ. ನಾನು ಪ್ರೂಫ್ ಇಟ್ಕೊಂಡಿದ್ದೀನಿ. ಈ ಮಗ 1 ಲಕ್ಷ ಜನರಿಗೆ ಬೆಟ್ಟಿಂಗ್ ಆಡ್ರಿ ಅಂತ ಹಾಳು ಮಾಡಿದ್ದಾನೆ ಜೀವನನ. ಅಷ್ಟು ಜನರ ಜೀವನ ಹಾಳಾಗಿದೆ. ಅವರು ಜೀವನ ವಾಪಸ್ ಕೊಡಕ್ಕಾಗತ್ತಾ ಇವನ ಕೈಯಲ್ಲಿ? ಇಂಥದನ್ನೆಲ್ಲ ಮಾತಾಡೋ ಈ ನನ್ನ ಮಕ್ಕಳು ಫಸ್ಟ್ ತಮ್ಮ ಜೀವನದಲ್ಲಿ ನೆಟ್ಟಿಗಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಸರಿ ಇಲ್ಲ, ನಾನು ಕೆಟ್ಟವನು, ಕೆಟ್ಟ ಕ್ರಿಯೇಟರ್ ನಾನು ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ನನಗೇನು ಗೊತ್ತಾ, ಸತ್ಯ ಗೆಲ್ಲಬೇಕು. ಈ ಕಿತ್ತೋದ್ ನನ್ನ ಮಕ್ಕಳು ಎಷ್ಟೊಂದು ಜನರ ಜೀವನ ಜೊತೆ ಆಟ ಆಡ್ತಾರಲ್ಲ, ಅದು ಈ ನನ್ನ ಮಕ್ಕಳು ಮಾಡಬಾರ್ದು. ಇನ್ನು ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಈಗ ಸಾಕಷ್ಟು ಜನರ ಮನೆ ಹಾಳು ಮಾಡಿದಾನೆ ಸಮೀರ್ ಅನ್ನೋ ಒಂದು ಆರೋಪನ ಮಾಡ್ತಿದ್ದೀರಾ. ನಿಮ್ಗೆ ಯಾರಾದ್ರೂ ಶೇರ್ ಮಾಡ್ಕೊಂಡಿದಾರ? ನಮ್ಗೆ ಸಮೀರ್ ವಿಡಿಯೋನ ನೋಡಿ ನಾನು ಬೆಟ್ಟಿಂಗ್ ಆಡಿ ನಾನು ದುಡ್ಡು ಕಳ್ಕೊಂಡಿದ್ದೀನಿ, ನಾನು ರೋಡಿಗೆ ಬಂದ್ಬಿಟ್ಟಿದ್ದೀನಿ, ಆ ಥರದ್ದು ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಪ್ರಮೋಟ್ ಮಾಡೋದು ಮಾಡ್ಬಿಡ್ತಾನೆ, ಕಳ್ಕೊಂಡವರು ತುಂಬಾ ಜನ ಇರ್ತಾರೆ. ಸಮೀರ್ನ ವಿಡಿಯೋ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇರುವಂತ ದೆವ್ವದ ವಿಡಿಯೋಸ್ಗಳ ಕಂಟೆಂಟ್ ಮಾಡ್ತಾನಲ್ಲ, ಅದರಲ್ಲಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಮನೇಲಿ ತಂದೆ ತಾಯಿ ಅದು ಗೊತ್ತಿಲ್ಲದೆ ಫೋನ್ ಪೇದು ಪಾಸ್ವರ್ಡ್ ಹಾಕೊಂಡು ಏನೋ ಒಂದು ಗೊತ್ತಿಲ್ಲದೆ ತಿಳ್ಕೊಂಡು ಆಮೇಲೆ ಮಾಡಿ ದುಡ್ಡು ಕಳ್ಕೊಂಡಿರ್ತಾರೆ. ಅವ್ರು ಹೇಳ್ಕೊಂಡ್ರೆ ಅವ್ರ ತಂದೆ ತಾಯಿಗರು ಅವ್ರು ಹೊಡಿತಾರೆ. ನನ್ನ ಮಕ್ಕಳು ನನ್ನ ಹತ್ರ ಹೇಳ್ಕೊಂತಾರ ದುಡ್ಡು ಕಳ್ಕೊಂಡಿದ್ದೀನಿ ಅಂತ? ಬೇಕಾದ್ರೆ ಹೇಳ್ಬೋದು. ಇವ್ರು ಹೇಳ್ತಾರೆ, ನನಗೆ ಆ ಫ್ಯಾಮಿಲಿಯಿಂದ ನನ್ನ ಹೆಣ್ಮಗಳನ್ನ ಧರ್ಮಸ್ಥಳದಲ್ಲಿ ಕಳ್ಕೊಂಡಿದ್ದೀನಿ, ಮಟನ್ ಸರ್ ಹೇಳ್ತಾರಲ್ಲ, ಇಷ್ಟು ಫೋನ್ ಬರ್ತಿದ್ದೇವೆ ನನಗೆ, ನನ್ನ ಮಗಳು ಕಳ್ಕೊಂಡಿದ್ದೀನಿ, ನನ್ನ ಮಕ್ಕಳನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ. ಸಮೀರಿಂದ ಯಾರಾದ್ರೂ ದುಡ್ಡು ಕಳ್ಕೊಂಡಿದ್ರೆ ದಯವಿಟ್ಟು ಹೋಗಿ ಸಮೀರ್ ಹತ್ರ ಕೇಳಿ, ಕೊಡ್ತಾನ ನನ್ನ ಮಗ? ಯಾಕೆ ಕೊಡಲ್ಲ? ಅವನೇ ಅಲ್ವಾ ಪ್ರಮೋಟ್ ಮಾಡಿದ್ದು ಬೆಟ್ಟಿಂಗ್ ಆಡ್ರಿ ಅಂತ ಹೇಳಿ. ಇಸ್ಕೊಳ್ಳಿ ನನ್ನ ಮಕ್ಕಳ ಹತ್ರ. ಈ ನನ್ನ ಮಕ್ಕಳು ಇನ್ನೊಬ್ರು ಜೀವನ ಜೊತೆ ಆಟ ಆಡ್ಬಿಟ್ಟು ಇಲ್ಲಿ ಬಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ, ಇವರೆಷ್ಟು ಸುದ್ದೋಳ ಮಕ್ಕಳು ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸುದ್ದೋಳಿದ್ದಾರೆ ಅಂತ ಹೇಳಿ. ನಾನ್ ಸುದ್ದೋಳಿಲ್ಲಪ್ಪ, ನಾನ್ ಕೆಟ್ಟವನು, ಕೆಟ್ಟದಾಗಿರ್ತೀನಿ, ಕೆಟ್ಟ ಪದ ಮಾತಾಡ್ತೀನಿ, ಕೆಟ್ಟವನಾಗಿದ್ದೀನಿ, ಕೆಟ್ಟ ಚಟ ಮಾಡ್ತೀನಿ. ಓಕೆ, ನೀವೆಷ್ಟು ಸುದ್ದೋಳಿದಿರಿ? ಅದನ್ನ ಜನರಿಗೆ ತೋರಿಸಿ. ನಾನೇ ಡಾಕ್ಟ್ರು, ನಾನೇ ಎಲ್ಲ ಪೇಷಂಟ್ನ ಸರಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಎಷ್ಟು ಜನರನ್ನ ನೀನು ಸರಿ ಮಾಡ್ತೀಯ? ನೀನೇ ಕಿತ್ತೋದ್ ನನ್ನ ಮಗ. ನಿನ್ನ ಹತ್ರ ಇರೋದೇ ಒಂದು ಕೆಟ್ಟ ಇಂಜೆಕ್ಷನ್, ಇನ್ನೊಬ್ಬರಿಗೆ ನೀನು ಅದನ್ನ ಶೇರ್ ಮಾಡ್ತಿದ್ಯಾ ಅಂದಮೇಲೆ ಎಷ್ಟು ಜನರ ಜೀವನ ಹಾಳಾಗ್ತೀವಿ. ಒಂದು ಸರಿ ನಾನು ಯೋಚನೆ ಮಾಡಿದೆ, ನಾನು ಕೇಳ್ದೆ ಅದೇ ಅವನ ಹತ್ರ. ಇನ್ನು ಗಿರೀಶ್ ಮಠಣ್ಣನ್ ಅವ್ರಿಗೂ ಕೂಡ ಮೊನ್ನೆ ಒಂದು ವಿಡಿಯೋ ಮಾಡಿ ಒಂದು ವಾರ್ನಿಂಗ್ ಕೊಡುವಂತಹ ಕೆಲಸವನ್ನ ನಿಮ್ಮದೇ ಆದ ಭಾಷೆಯಲ್ಲಿ ನೀವು ಮಾಡಿದ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಸಲುವಾಗೂ ಸಹ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫಾಲೋವರ್ಸ್ಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ನೋಡುವವರಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೀರಾ. ಏನು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣ ಹಾಗೂ ಸಮೀರ್, ಈ 3 ಜನರ ಮೇಲೆ ನಿಮಗೆ ಇರುವ ಕೋಪ ಅಥವಾ ನಿಮಗೆ ಇರುವ ಅಸಮಾಧಾನ ಏನು? ನಮಸ್ಕಾರ ಎಲ್ರಿಗೂ. ಗಿರೀಶ್ ಸಾರು ರಾತ್ರಿ 11 ಗಂಟೆಗೆ ಲೈವ್ ಬಂದು ಹೇಳ್ತಾರೆ, ಕುಡ್ದಿದ್ರ ಅನ್ಸತಿ, ಕಣ್ಣು ನೋಡಿದ್ರೆ ಗೊತ್ತಾಕೇತಿ. ಇರ್ಲೆ ನಿನ್ ಕಿವಿಲಿ ಇರ್ಬೇಕು, ಕೇಳಿಸ್ಕೊ. ಪುನೀತ್ ಕೆರೆಹಳ್ಳಿ ಬಂದಿದ್ದು ಬೆಂಗಳೂರಿನಾಗ ಒಂದು ಹಿಂದೂ ಪರ ಸಂಘಟನೆ ಎಲ್ಲಾ ಸೇರ್ಬಿಟ್ಟು ಒಂದು ಫಂಕ್ಷನ್ ಮಾಡಕತ್ತಾರ. ಅದಕ್ಕೆ ಇನ್ವಿಟೇಷನ್ ಕೊಡಕಂತ ಹೇಳಿ ವಿಶಾಲ್ ಜಾಧವ್ ಅಣ್ಣವ್ರ ಆಫೀಸಿಗೆ ಬಂದಿದ್ರೆ ಅಲ್ಲಿ ನಮ್ಗೆ ಇನ್ವೈಟ್ ಕೂಡ ಮಾಡಿದ್ರೆ ನಾವು ಹೋಗಿ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ಓಡಿಸ್ಕೊಂಡ್ವಿ. ಆದ್ರೆ ಇವ್ರು ಹೇಳ್ತಾರ ಲೈವ್ ಒಳಗ, ಈ ಪುನೀತ್ ಕೆರೆಹಳ್ಳಿ ಅವರು ಹುಬ್ಬಳ್ಳಿಗೆ ಬಂದು ಕಂಟೆಂಟ್ ಕ್ರಿಯೇಟರ್ಸ್ ನೆಲ್ಲ ಮೀಟ್ ಆಗಿ ನಕಲಿ ಹೋರಾಟ ಮಾಡಕತ್ತಾರ ಸೌಜನ್ಯನ ಪರ ಅಂತ ಹೇಳಿ ಧ್ವನಿ ಎತ್ತಿ ಮಾತಾಡ್ರಿ, ನೀವು ಅವ್ರ ವಿರುದ್ಧ ಮಾತಾಡ್ರಿ ಅಂತ ಹೇಳ್ಕೊಟ್ಟಾರ ಅನ್ನೋ ರೇಂಜ್ಗೆ ಹೇಳ್ತಾರ. ಹೇಳ್ತಾ ಇದೀನಿ, ಇದು ನಿನ್ ಕಿವಿಲಿ ಇರ್ಬೇಕು, ವಿಡಿಯೋ ಪೂರ್ತಿಯಾಗಿ ನೋಡ್ಬೇಕು ನೀನು. ಮತ್ ಅದೆಲ್ಲ ಒಳಗೆ ಹೇಳ್ತಾರ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಇರುವಂತ ಕಂಟೆಂಟ್ ಕ್ರಿಯೇಟರ್ಗಳು ಟ್ರೋಲ್ ಪೇಜ್ ಗಳಿಗೆ ತಿಮ್ರೋಡಿ ವಿರುದ್ಧ ಮಾತಾಡಿರ್ಬೇಕಂತ ಇಂತ ಪೋಸ್ಟ್ ಗಳಿಗೆ ರೊಕ್ಕ ಕೊಟ್ಟಿರ್ತಾರಂತ. ಇದನ್ನು ಅವರು ಲೈವ್ ಒಳಗೆ ಹೇಳ್ತಾರ. ಮುಟ್ಟಾಳ್ನವ್ರ ಕೇಳಿಸ್ಕೊ, ನಾವು ರೊಕ್ಕ ಸಲುವಾಗಿ ಸಾಯಕ ಸ್ಟಾಕ್ ಮಾರ್ಕೆಟ್ ಪ್ರಮೋಟ್ ಮಾಡದಲ್ಲ, ನಿಮ್ಮ ಸಮೀರ್ ಅಂತ ಹಲ್ಕಟ್ ದಂಧೆ ಮಾಡಕ್ ನಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದಿಲ್ಲ. ಅರ್ಥ ಆತೇನ? ಯಾರು ತಪ್ಪು ಮಾಡ್ತಿರ್ತಾರಲ್ಲ, ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿರ್ತಾರ ಅಂತ ಕೆಡಿವಿ ಹೇಳ್ತೀವಿ ಮಕ್ಕಳನ್ನ.
ಗೊತ್ತಾತನ? ನಿಮ್ ಸಮೀರ್ಗ್ ಮೊದಲು ಹೇಳ ಪೇಡ್ ಪ್ರಮೋಷನ್ಗೋಸ್ಕರ ಅವ ನಿಮ್ ಕಡೆ ಬಂದಾನ, ಅದು ನಿಮ್ಗೆ ಗೊತ್ತಿಲ್ಲ, ನೀನೇ ಕರ್ಸಿ ಅಲ್ಲ ಅವನಿಗೆ. ಸೌಜನ್ಯ ತಾಯಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಲೈವ್ ಒಳಗ್ ಬಂದ ಇಲ್ಲೇ ಇರೋದನ್ನ ಸುಳ್ಳ ಪುಳ್ಳ ಹೇಳಬಾರ್ದ, ಜನರಿಗೆ ಮಬ್ಬು ಮಾಡಬಾರ್ದ, ಇರೋದನ್ನ ಸತ್ಯ ತಿಳಿಸಿ ವಿತ್ ಪ್ರೂಫ್ ಸಮೇತ ನೋಡ್ತೀವಿ ನಾವು. ಒಬ್ಬ ಹೋರಾಟಗಾರಪ್ಪ ಸತ್ಯ ಹೇಳ್ತಾನಂತೇಳಿ ನಂಬುತ್ತೀವಿ. ಸುಳ್ಳ ಪಳ್ಳ ಹೇಳುದು. ವೀರೇಂದ್ರ ಹೆಗಡೆ ಅವರು ಲೋಕಸಭಾ ಒಳಗ್ ಕುತ್ಕೊಂಡು ಚರ್ಚೆ ಮಾಡಕತ್ತಾರ ಯಾವ್ದೋ ವಿಚಾರಗಳ ಬಗ್ಗೆ. ಇಲ್ಲಿ ಓಡೋಗ್ಯಾರ, ದವಾಖಾನಿಗೆ ಹೋಗ್ಯಾರ ಅಂತ ಹೇಳ್ತಿ. ಇಲ್ಲಿ ಏನ್ ಸುಳ್ಳು ಹೇಳುದು ಮಾರ? ನಿನಗ ಮನ್ಯಾಗ ಹೆಣ್ಮಕ್ಳಿಲ್ಲನ? ಅವ್ರ ಮ್ಯಾಗ ಆಣೆ ಮಾಡಿ ಒಂದ್ ಸತ್ಯನಾರ ಹೇಳಿ ಇನ್ನಿ. ಸಮೀರ್ದ ವಿಡಿಯೋ ಫಸ್ಟ್ ಟೈಮ್ ವೈರಲ್ ಆಯ್ತಲ್ಲ. ಒಬ್ಬನ ಯಾರೋ ಪೊಲೀಸ್, ಖಡಕ್ ಪೊಲೀಸ್ ಯಾವ್ದೋ ಒಬ್ಬ ಎಂಪಿ ಹೊಡೆದಾನ ಅಂತೇಳಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದನ್ನ ಗಿರೀಶ್ ಸರ್ ಅಂತೇಳಿ ಎಲ್ಲಾ ಕಡೆ ವೈರಲ್ ಮಾಡಿದ್ರಿ. ಲೇ ಹುಚ್ಚ ಮಕ್ಕಳ, ಅವ್ನ ಮುಖಾನ ಅಲ್ರಿ. ಯಾವ್ದೋ ಮಧ್ಯಪ್ರದೇಶನ ಮಹಾರಾಷ್ಟ್ರದೊಳಗ ಯಾವ್ದೋ ಎಂಪಿ ಒಬ್ಬ ಪೊಲೀಸ್ ಅಧಿಕಾರಿ ಹೊಡೆದಿದ್ದ, ಇದು ಗಿರೀಶ್ ಹೊಡೆದಾರ ಅಂತ ಹೇಳ್ತಿರಲ್ಲ ನೀವು. ಗಿರೀಶ್ ಜಗ್ಗೇಶ್ ಸಿನಿಮಾದೊಳಗ ಆಕ್ಟ್ ಮಾಡ್ಯಾನ, ಪೊಲೀಸನ ಆಕ್ಟ್ ಏನ ಮಾಡಿರ್ಬೇಕು. ಮಠ ಸಿನಿಮಾ ಐತಲ್ಲ ಕಾಮಿಡಿದ, ಅದು ಹೋಗಿ ನೋಡ್ರಿ, ಸ್ವಲ್ಪ ಮಜಾರ ಬರ್ತೈತಿ. ಕೋಪ ಯಾಕೆ? ನನ್ ಕೋಪ ಇಲ್ಲ. ಯಾಕಂದ್ರೆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದಾರಂತ ಮುಂದ್ ಬಂದಿದಾರಲ್ಲ, 12 ವರ್ಷದ ಹೆಣ್ಮಕ್ಳಿಗೆ ಇವ್ರು ನ್ಯಾಯ ಕೊಡಿಸಿದಾರೆ. ಇವ್ರ ಹತ್ರ ಯಾವುದೇ ಪ್ರೂಫ್ಗಳಿಲ್ಲ. ಮಟ್ಟಣ್ ಸರ್ ಬಂದ್ಬಿಟ್ಟು ಅವ್ರಿಗೆ ಲೈವ್ ಅಲ್ಲೂ ಕುಡಿದ್ಬಿಟ್ಟು ಹೆಂಗ್ ಬೇಕಾದಂಗ್ ಮಾತಾಡ್ತಾರೆ. ನಿಜ, ಅವ್ರ ಲೈವ್ ನೋಡುವಾಗ ತುಂಬಾ ಮಜಾ ಇರುತ್ತೆ. ಯಾವ್ದು ಸಾಕ್ಷಿಗಳನ್ನೇ ತೋರಿಸಲ್ಲ. ಇವಾಗ ಬಾಯಿ ಮಾತಲ್ಲಿ ನಾನು ಹೇಳ್ತೀನಿ, ನಾನು ಅವ್ನು ಹೊಡೆದಿದ್ದೀನಿ, ನಾನು ಅವ್ರ ಹತ್ರ ಕಳ್ತನ ಮಾಡಿದ್ದೀನಿ, ನಾನು ಅವ್ರ ಮನೆ ಹಾಳು ಮಾಡಿದ್ದೀನಿ. ನೀವು ನಂಬ್ತೀರಾ? ನೀವು ನೋಡಿದೀರಾ? ಇಲ್ಲ ಅಲ್ಲ. ಸುಮ್ಮನೆ ಇದು ಪ್ರೂಫ್ಗಳಿಲ್ಲದೆ ಸುಮ್ಮನೆ ಮಾತಾಡ್ತಾರೆ. ಓಕೆ, ಮಟ್ಟಣ್ ಸರ್ ಅವರು ನಿಜವಾಗ್ಲೂ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾ ಇದಾರ? ನೀವು ಒಪ್ಕೊಳ್ತೀರಾ? ಇಲ್ಲ ಅಲ್ಲ. ಯಾಕೆ? ಯಾವುದೇ ಪ್ರೂಫ್ಗಳನ್ನು ತೋರಿಸಲ್ಲ ಇವರು. ಆಮೇಲೆ ತಿಮರೋಡಿ ಸರ್ ಅವರು ಹೇಳ್ತಾರೆ, ಇನ್ನೊಬ್ಬರಿಗೆ ಕೆಟ್ಟ ಪದಗಳನ್ನು ಮಾತಾಡಿ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಹಿಂಗೆ ಅಂತಾಳೆ. ಇವ್ರು ಎಷ್ಟು ಕೆಟ್ಟ ಪದಗಳನ್ನು ಮಾತಾಡ್ತಾರೆ ಅಂದ್ರೆ ನಾನು ಒಂದು ವಿಡಿಯೋ ತೋರಿಸಿ, ನೀವು ನೋಡಿ. ನೀವು ನನ್ನ ಹತ್ರ ಇದೆ, ನಾನು ಸೇವ್ ಮಾಡಿಟ್ಟಿದ್ದೀನಿ ಅದನ್ನ. ನಿನ್ನೆ ಗಲಾಟೆ ಆಯ್ತಲ್ಲ ಧರ್ಮಸ್ಥಳದಲ್ಲಿ, ಒಂದು ಹೆಣ್ಮಗಳಿಗೆ ಬೈತಾರೆ. ಹರಿತಿದ್ಲು ಅವಳಿಗೂ ಕೂಡ ಅಂದ್ರೆ ಇನ್ನೊಂದ್ಸರಿ ಪ್ಲೇ ಮಾಡ್ತೀನಿ ನಾನು, ಕೇಳಿಸ್ಕೊಳ್ಳಿ. ಅವ್ರ ಕಿವಿಲಿ ಇರ್ಬೇಕಿದು. ಏನು ಮಾಡ್ಲಿಲ್ಲದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ. ಅವಳೊಬ್ಳು ಹರಿತಿದ್ಲು, ಸುವರ್ಣ ನ್ಯೂಸ್ ಅಲ್ಲಿ ಹರಿತಿದ್ಲು ಅಂದ್ರೆ ಹೆಣ್ಮಕ್ಳಿಗೆ ಹರಿತಿದ್ಲು ಅಂತ ಹೇಳ್ತಾರೆ. ನೋಡಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದಾರೆ ಅವರೆಲ್ಲ. ಮಟ್ಟಣ್ ಸರ್ ಅವ್ರ ಮೇಲೆ ನನಗೆ ಬೇಜಾರು ಏನು ಅಂತಂದ್ರೆ, ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲು ಇರುವಂತ ಕ್ರಿಯೇಟರ್ಸ್ಗಳು ದುಡ್ಡು ತಗೊಂಡು ಮಹೇಶ್ ಶೆಟ್ಟಿ ಮತ್ತೆ ಇವರು ತಿಮರೋಡಿ ಅವರು, ಆಮೇಲೆ ಸಮೀರು, ಆಮೇಲೆ ಇವ್ರ ಬಗ್ಗೆ ನಾವು ಅಪೋಸಿಟ್ ಆಗಿ ಮಾತಾಡಬೇಕು ಅಂತ ಹೇಳಿ ಪ್ರಮೋಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ದುಡ್ಡುಗೋಸ್ಕರ ನಾವು ಮಾಡಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ದುಡ್ಡುಗೋಸ್ಕರ ನಾವು ಮಾಡಲ್ಲ. ನಮ್ಮ ದುಡ್ಡನ್ನ ಖರ್ಚು ಮಾಡಿಕೊಂಡು ನಾವು ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿದು, ಯಾಕೆ? ಅದು ನಮ್ಮ ಭಕ್ತಿ. ಅದು ನಾವು ಬೇರೆ ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಳ್ತಾ ಇದ್ವಿ. ದುಡ್ಡು ಕೊಡ್ರಪ್ಪ, ನಾವು ಅಲ್ಲಿವರೆಗೂ ಬಂದು ಮಾತಾಡ್ತೀವಿ ಅಂತ ಹೇಳಿ ನಮ್ಮ ದುಡ್ಡಲ್ಲಿ ಬಂದಿದ್ದೀವಿ, ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಮ್ಮ ಭಕ್ತಿಯನ್ನ ದೇವರಿಗೆ ತೋರಿಸ್ಕೊಂಡಿದ್ದೀವಿ, ದೇವ್ರ ಹತ್ರ ನಮ್ದೇನೋ ತಪ್ಪು ಏನಾದ್ರು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದೀವಿ. ಅಷ್ಟು ಅಪಾರವಾದ ನಂಬಿಕೆ ಇರುವಂಥ ದೇವಸ್ಥಾನದ ಬಗ್ಗೆ ಈ ನನ್ನ ಮಕ್ಕಳು ಬೇರೆ ರಾಜ್ಯದಲ್ಲಿ, ದೇಶದಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಿದಾರಲ್ಲ, ಇದು ಎಷ್ಟು ಕ್ರೂರವಾಗಿ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಜನ ನೋಡ್ತಿರೋರು, ಇವಾಗ ನೋಡ್ತಿರೋರು ಕೂಡ ನಿಜ ಇದನ್ನು ಊಹೆ ಮಾಡ್ತಿಲ್ಲ. ಪ್ರೂಫ್ಗಳನ್ನ ತೋರಿಸಿ ಮಾತಾಡಿದ್ರೆ ಒಂದು ಮಾತು ಓಕೆ. ಇನ್ನೊಬ್ರು ಮನೆ ಹೆಣ್ಮಕ್ಳಿಗೆ ಈ ರೇಂಜಲ್ಲಿ ಮಾತಾಡೋರು ಇಲ್ಲಿ ನ್ಯಾಯ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಸೌಜನ್ಯ ಒಂದು ಹೆಂಗೆ ಅಂದ್ರೆ ನನ್ನ ಮಕ್ಕಳಿಗೆ ವಸ್ತು ಆಗಿಬಿಟ್ಟಿದ್ದಾಳೆ. ಆ ತಾಯಿ ಈ ನನ್ನ ಮಕ್ಕಳಿಗೆ ಒಂದು ವಸ್ತು ಆಗಿದ್ದಾಳೆ. ಆ ವಸ್ತುನ ಈ ನನ್ನ ಮಕ್ಕಳು ಹೆಂಗ್ ಬಳಸ್ಕೊಂತ ಇದಾರೆ ಅಂತಂದ್ರೆ, ಕರ್ನಾಟಕದ ಜನ ಯಾವತ್ತೂ ಉದ್ಧಾರ ಆಗಲ್ಲ. ಎಂತೆಂತ ಲೂಟಿ ಮಾಡ್ತಿರೋ ರಾಜಕಾರಣಿಗೆ ಪ್ರಶ್ನೆ ಮಾಡ್ತಿಲ್ಲ ಅವರು ಇಷ್ಟು ವರ್ಷ ಆದ್ರೂ ಕೂಡ. ಈ ನನ್ನ ಮಕ್ಕಳಿಗೆ ಪ್ರಶ್ನೆ ಮಾಡ್ತಾರ? ಹೇಳಿ ನೀವೇ. ಆಗಲ್ಲ ಈ ನನ್ನ ಮಕ್ಕಳ ಕೈಯಲ್ಲಿ. ಅಂಡ್ ನಾನು ಕೊನೆಯದಾಗಿ ಸಮೀರ್ಗೆ ಹೇಳೋದು ಒಂದೇ, 1000 ಮನೆತನ ಹಾಳು ಮಾಡಿಬಿಟ್ಟು ಇಲ್ಲಿ ಬಂದು ಒಂದು ಮನೆನ ಉದ್ಧಾರ ಮಾಡೋಕ್ಕೆ 1000 ಜನ ಹೆಣ್ಮಕ್ಳಿಗೆ ನಾನು ನ್ಯಾಯ ಕೊಡಿಸ್ತೀನಿ ಅಂತಂದರೆ ಆಗಲ್ಲ ಮಗ. ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನಿನ್ನ ಧರ್ಮಕ್ಕೆ ನಾನು ಯಾವತ್ತೂ ಗೌರವಿಸ್ತೀನಿ, ನನ್ನ ಧರ್ಮವನ್ನು ನಾನು ಪ್ರೀತಿಸ್ತೀನಿ. ನನ್ನ ಧರ್ಮಕ್ಕೆ ನೀನು ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಒಂದು ಕೆಟ್ಟದಾಗಿ ಈ ಮುಖಾಂತರ ತೋರಿಸಿದೆಯಲ್ಲ, ಇದಕ್ಕೆ ನಾನೇ ಅಂತಲ್ಲ ಪ್ರತಿಯೊಬ್ಬ ಹಿಂದೂನು ಕೂಡ ಉತ್ತರ ಕೊಟ್ಟೇ ಕೊಡ್ತಾನೆ. ಧರ್ಮದ ಏಟುಗಳು ಕೈಯಲ್ಲಿದ್ದಾವೆ, ಕಾಯ್ತಾ ಇದ್ದಾವೆ. ನೀನು ಯಾವತ್ತು ಸಿಗ್ತೀಯೋ ಆವತ್ತು ಧರ್ಮದ ಏಟು ನಿನಗೆ ಬೀಳಿಲ್ಲ ಅಂದ್ರೆ ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ತೋರಿಸ್ಕೊಡ್ತೀನಿ. ಇದು ಮಾತ್ರ ನಿಜ.
ಯಾಕೆ ಅಂತಂದರೆ ಅಪ್ಪನ ಹುಟ್ಟಿದ ಮಕ್ಕಳು ನಾವು. ನನ್ನ ಧರ್ಮ ಆಗಲಿ ಇನ್ನೊಬ್ಬರ ಧರ್ಮ ಆಗಲಿ ಗೌರವಿಸ್ತೀವಿ, ಪ್ರೀತಿಸ್ತೀವಿ. ನಿನ್ನ ಥರ ಚೂತ್ಯ ನನ್ನ ಮಕ್ಕಳ ಥರ ಇಂಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಧಕ್ಕೆ ಮಾಡುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ನಮಗದ ಬೇಕಾಗಿಲ್ಲ ಗುರು. ತಪ್ಪಿತಸ್ಥರು ಯಾರು ಅಂತ ನೀನು AI ಮುಖಾಂತರ ತೋರಿಸೋ ಬದಲು ಹೋಗಿ ಕೋರ್ಟಲ್ಲೋ ಪೊಲೀಸ್ನವ್ರಿಗೆ ಸಬ್ಮಿಟ್ ಮಾಡು, SITಗೆ ಸಬ್ಮಿಟ್ ಮಾಡು. ಇವಾಗ SIT ಇದೆ, ನಿನ್ನ ಹತ್ರ ಪ್ರೂಫ್ಗಳಿದಾವಲ್ಲ, ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಹೇಳ್ತೀಯಲ್ಲ, ಅವ್ರ ಹೆಸರುಗಳನ್ನ ಡೈರೆಕ್ಟಾಗಿ ಅಪ್ಪನಿಗೆ ಹುಟ್ಟಿಲ್ವ ನೀನು? ಅಪ್ಪನಿಗೆ ಹುಟ್ಟಿದ್ರೆ ಡೈರೆಕ್ಟಾಗಿ ಹೋಗಿ ತೋರಿಸು. ಹೌದು, ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ, ಹೌದು ಇಂಥವ್ರು ತಪ್ಪು ಮಾಡಿದಾರೆ, ನನ್ನ ಹತ್ರ ಏನಾದರೂ ಪ್ರೂಫ್ಗಳಿದ್ರೆ ನಾನು ಡೈರೆಕ್ಟಾಗಿ ತೋರಿಸಿದೆ. ಅಪ್ಪನಿಗೆ ಹುಟ್ಟಿದವ್ರು ನಾವು. ನಿನ್ನ ಥರ ಬೇಡ. ನಿನಗೇನು ಹೇಳಿದ್ರು ಜನ ನಿನ್ನ ಅಭಿಮಾನಿಗಳು, ನಮ್ಮ ಹಿಂದೂಗಳದು ಸ್ಪೆಷಲಿ ಹೇಳಬೇಕು ಅಂದರೆ ನಮಗೆ ಬಂದು ಬ್ಯಾಡ್ಸ್ ಕಮೆಂಟ್ ಹಾಕ್ತಾರೆ, ಪೇಮೆಂಟ್ ಅಷ್ಟಾಯಿತು ಅಂತ ಹೇಳಿ. ಮಗ ನಿಜ ಹೇಳ್ತೀನಿ, ನನ್ನ ಪರ್ಸಲ್ಲಿ ಒಂದು 80 ರೂಪಾಯಿನೋ 90 ರೂಪಾಯಿ ಇರಬೇಕು. ನನ್ನ ಫೋನ್ಪೇಲಿ ಒಂದು 400 ರೂಪಾಯಿ ಇದೆ ಅಷ್ಟೇ. ನಾನು ಹುಬ್ಳಿಗೆ ವಾಪಸ್ ಹೋಗಬೇಕು, ಯಾರ ಹತ್ರನೂ ಕೇಳೋಕೆ ಹೋಗಲ್ಲ. ಹೋಗ್ತೀನಿ, ನಾನು ಕಷ್ಟಪಟ್ಟು ದುಡಿತೀನಿ. ಅಪ್ಪನ ಹೊಡೆದವನು ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾನೆ. ಅರ್ಥ ಆಯ್ತಾ? ಯಾವುದೋ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಪ್ರಮೋಟ್ ಮಾಡಿ, ಯಾವುದೋ ಮಾಟ ಮಂತ್ರದ ವಶೀಕರಣ ಪ್ರಮೋಟ್ ಮಾಡಿ ಲಕ್ಷಾನುಗಟ್ಟಲೆ ದುಡ್ಡು ಮಾಡಿಕೊಂಡು ಆರಾಮಾಗಿರಲ್ಲ. ಇನ್ನೊಬ್ಬರ ಜೀವನ ಜೊತೆ ಆಟಾಡಿ. ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ಜನ ಡಿಸೈಡ್ ಮಾಡಬೇಕು, ಒಳ್ಳೆಯದನ್ನು ಹೇಳ್ಕೊಡ್ತಾನೆ ಈ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ. ನಾನು ಕೂಡ ಈಗ ಒಬ್ಬ ಸೋಷಿಯಲ್ ಮೀಡಿಯಾ ಯೂಸರ್. ಯಾಕೆ ಅಂತಂದರೆ ನಿಮ್ಮಂಥವ್ರನ್ನ ತೊಳಿಬೇಕು, ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ತೊಳಿಬೇಕು ಅಂತ ಜೀತಕ್ಕೆ ಬಿದ್ದಿದ್ದೀನಿ, ಹಠಕ್ಕೆ ಬಿದ್ದಿದ್ದೀನಿ. ಸೊ ತೊಳಿತೀನಿ. ಇನ್ನು ಓವರಾಲ್ ಧರ್ಮಸ್ಥಳದ ಈ ಪ್ರಕರಣ ನೋಡಿದಾಗ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನಿಮ್ಗೆ ಏನು ಫೀಲ್ ಆಗುತ್ತೆ? ಅಣ್ಣ, ತಪ್ಪಿತಸ್ಥರು ಯಾರೇ ಇರಲಿ, ನಾನೇ ಇರಲಿ, ನೀವೇ ಇರಲಿ, ಇನ್ನೊಬ್ರು ಯಾರೇ ಇರಲಿ, ಅವ್ರಿಗೆ ಶಿಕ್ಷೆ ಆಗುತ್ತೆ. ಕಾಯಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಕಾನೂನಿಗೆ ನಾವು ಮರ್ಯಾದೆ ಕೊಡದೆ ಇಂಥವರೇ ತಪ್ಪಿತಸ್ಥರು, ಇಂಥವರೇ ಹಿಂಗೆ ಅಂತ ಹೇಳಿದ್ರೆ ಆ ಕಾನೂನಿಗೆ ನಾವು ಮರ್ಯಾದೆ ಕೊಟ್ಟಂಗೆ ಆಗುತ್ತಾ? ನೀವು ಹೇಳಿ. ಕಾನೂನು ಒಂದೊಂದು ಅಕ್ಷರನೂ ಕೂಡ, ಅವ್ರು ಬರೆದಿರೋ ಒಂದೊಂದು ಅಕ್ಷರಕ್ಕೆ ಕೂಡ ಬೆಲೆ ಕೊಡಬೇಕು ನಾವು. ಆದರೆ ಈ ನನ್ನ ಮಕ್ಕಳು ಇಂಥವ್ರೇ ತಪ್ಪು ಮಾಡಿದ್ದಾರೆ. ಈ ನನ್ನ ಮಕ್ಕಳು ಬಾಯಿಂದ ಹೇಳ್ತಾರೆ, ಒಂದು ದಿನ ಆದರೂ ಪ್ರೂಫ್ ತೋರಿಸಿದಾರ? 12 ವರ್ಷ ಆಯಿತು ನ್ಯಾಯ ಕೊಡಿಸಿನಿ, ಹೆಣ್ಮಕ್ಳು ನ್ಯಾಯ ಕೊಡಿಸಿನಿ ಅಂತ ಹೇಳಿ. ಈಗ ಕರ್ನಾಟಕದಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು 7 ತಿಂಗಳದ ಒಳಗಡೆ 679 ರೇಪ್ಗಳಾಗಿದ್ದಾವೆ. ನ್ಯಾಯ ಕೊಡಿಸ್ರಪ್ಪ. ನನ್ನ ಕೈಲಂದ್ರೂ ಆಗ್ತಿಲ್ಲ, ನೀವಾದರೂ ಕೊಡಿಸ್ರಿ. ಗಂಡು ಮಕ್ಕಳಲ್ವ ನೀವು, ಕೊಡಿಸಿ. ಗಂಡಸ್ತನದ ಮಾತಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಗಂಡಸ್ತನದ ಒಂದು ಸರಿಯಾದರೂ ಮಾಡಿ. ಸೌಜನ್ಯನ ಪರ ಹೋರಾಟ ಮಾಡ್ತಾ ಇದೀವಿ ಅಂತ ಎಷ್ಟು ಜನ ಕೆಲಸ ಮಾಡೋದು ಬಿಟ್ಟು ವಿಡಿಯೋಸ್ ಮಾಡ್ತಾರೆ. ನ್ಯಾಯ ಕೊಡಿಸಿ, ಪ್ರೂಫ್ ತೋರಿಸಿ, ಜನರಿಗೆ ಅದು ಬೇಕು. ಇದನ್ನು ತೋರಿಸಲ್ಲ ಇವರೇನೋ ಕಂಟೆಂಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಅದು ಮಾಡಿ. ನಾನು ಹೇಳ್ತೀನಿ ಶೇರ್ ಮಾಡಿ ಅಂತ. ಯಾಕೆ ಗೊತ್ತಾ? ಜನರಿಗೆ ಸತ್ಯ ತಿಳಿಲಿ ಅಂತ. ಆದರೆ ಈ ನನ್ನ ಮಕ್ಕಳಿಗೋಸ್ಕರ ಲೈಕ್ಸ್ ಫಾಲೋವರ್ಸ್ ಮಾಡ್ಕೊಂಡು ಆಮೇಲೆ ಬೇರೆ ಯಾವುದೊಂದು ಪ್ರಮೋಟ್ ಮಾಡೋದು, ಯಾವುದೋ ಅಂಗಡಿದು ಯಾವುದೋ ಒಂದು ಬ್ರ್ಯಾಂಡ್ದು ಪ್ರಮೋಟ್ ಮಾಡ್ತಾರೆ. ಸೌಜನ್ಯನ ಹೆಸರಲ್ಲಿ ಫಾಲೋವರ್ಸ್ ಇನ್ಕ್ರೀಸ್ ಮಾಡಿಕೊಂಡು ಯಾವುದೋ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತೀನಿ ಅಂದರೆ ನೀನು ಎಂಥ ನೀಚನ ನಮಗ ಇರಬೇಕು. ಸಮೀರ್ಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಸಮೀರ್, ನೀನು ಕೇಳಿಸ್ಕೊ. ಒಂದು ಸ್ಟಾಕ್ ಮಾರ್ಕೆಟ್ದು ಪ್ರಮೋಟ್ ಮಾಡ್ತೀಯ, ಅದು ಯಾವುದು ಇಲ್ಲೀಗಲ್ ಅಲ್ಲ, ದುಡ್ಡು ಮೋಸ ಆಗಲ್ಲ, ಗೊತ್ತು. ನೀನು ಎಂಥ ಸಿಚುವೇಶನಲ್ಲಿ ಇದೆಯಾ ಅಂತಂದರೆ ನಾಳೆನೇ ಹೊಡೆದು ಬಿಸಾಕ್ತಾರೆ. ಯಾಕೆ? ನೀನು ಒಂದು ಧರ್ಮಕ್ಕೆ ಧಕ್ಕೆ ಮಾಡಿದ್ಯಾ. ಆ ಧರ್ಮದ ಅಭಿಮಾನಿ ಅನ್ನೋದು ಒಂದು ಮನಸ್ಸಲ್ಲಿರುತ್ತೆ, ಅಭಿಮಾನ. ಆ ನನ್ನ ಮಗನ ಹತ್ರ ನೀನು ಸಿಗಾಕೊಂಡ್ರೆ ನೀನು ಹೊಡಿತಾನವನು. ನೀನು ಸೌಜನ್ಯನ ಹೆಸರು ಹೇಳ್ಕೊಂಡು 1 ಮಿಲಿಯನ್ವರೆಗೂ ಬಂದಿದೆ. ಕಂಗ್ರ್ಯಾಚುಲೇಷನ್ ಮಗ, ನಿನಗೆ 1 ಮಿಲಿಯನ್ ಫಾಲೋವರ್ಸ್. ಸೌಜನ್ಯನ ಹೆಸರು ಹೇಳ್ಕೊಂಡು ಗಂಡಸ್ತನದ ಆಟನೇ ಆಡಲಿಲ್ಲ ನೀನು. ಎಲ್ಲ ಇವ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ಪ್ರೂಫ್ ಇಲ್ಲದೆ ಮಾತಾಡಿದೆ. ಸ್ಟಾಕ್ ಮಾರ್ಕೆಟ್ದು ಪ್ರಮೋಟ್ ಮಾಡಿದೆ, ದುಡ್ಡುಗೋಸ್ಕರ ಅಲ್ವಾ? ನಿನಗೆ ದುಡ್ಡು ಬೇಕು ಅಂದರೆ ಹೇಳು ಮಗ, ನಿಂದ ಫೋನ್ಪೇದು ಒಂದು ಸ್ಕ್ರೀನ್ಶಾಟ್ ನಾನು ಕಳಿಸು, ನಾನು ವಿಡಿಯೋ ಮಾಡಾಕ್ತೀನಿ. ಸಮೀರ್ಗೆ ಎಲ್ಲರೂ 1 ರೂಪಾಯಿ ಕಳಿಸಿ ಅಂತ ಹೇಳಿ. 6 ಕೋಟಿ ಕನ್ನಡಿಗರಲ್ಲಿ ಮಿನಿಮಮ್ ನಿನಗೆ ಒಂದೇ ದಿನದಲ್ಲಿ 1 ಕೋಟಿ ರೂಪಾಯಿ ಬರುತ್ತೆ. ಆನ್ಲೈನ್ ಭಿಕ್ಷುಕ ಆಗಿದೆಯಲ್ಲೋ ನನ್ನ ಮಗನೇ, ಭಿಕ್ಷೆ ಬೇಡೋ ಲೋಫರ್ ನನ್ನ ಮಗನೇ. ನಿನ್ನ ಧರ್ಮಕ್ಕೆ ನಾವೆಷ್ಟು ಗೌರವ ಕೊಡ್ತೀವಿ ಅಂದರೆ ಹುಬ್ಳಿ ಧಾರವಾಡದಲ್ಲಿ ಬಂದ್ಬಿಟ್ಟು ಕೇಳೋ ಲವ್ ಬಾಲ್. ಸುಮ್ಮನೆ ಅದು ಇದು ಅಂತ ಆಟ ಆಡ್ತಾನೆ ಇವನಲ್ಲ. ಎಸ್, ಇನ್ನು ಇದೇ ವಿಚಾರವಾಗಿ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಪಾದಯಾತ್ರೆ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಕೈ ಹಾಕ್ತಾರೆ. ಅದ್ರ ಸಲುವಾಗೂ ಸಹ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ನೀವು ಮಾತಾಡ್ತೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ?
ನಮಸ್ಕಾರ ಎಲ್ರಿಗೂ. ಕೆಲ್ಸದ ಟೈಮಲ್ಲೂ ಕೆಲಸ ಬಿಟ್ಟು ಬಂದು ವಿಡಿಯೋ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈ ಕಬ್ಜಾ ಶರಣ್ ನಂದು ಜೆಪಿದು ಕ್ವಾಲಿಟಿದು ಏನೋ ಒಂದು ಫೋಟೋ ಇಟ್ಕೊಂಡು ವಿಡಿಯೋ ಮಾಡಿ ಮೀಮ್ಸ್ ಮಾಡಿ ಅವ್ನು ಹೀರೋ ರೇಂಜ್ ಅಲ್ಲಿ ತೋರಿಸ್ಕೊಂಡವನೆ. ಅಂಡ್ ಕರ್ನಾಟಕದ ಎಲ್ಲಾ ಜನರಿಗೆ ಹೇಳ್ಕೊಳ್ಳೋದು ಒಂದೇ, ಇಂತ ಬೋಸಡಿ ಮಕ್ಕಳಿಗೆ, ಕಬ್ಜಾ ಶರಣ್ ಅಂತ ಬೋಸಡಿ ಮಕ್ಕಳಿಗೆ ಕರ್ನಾಟಕದಾಗ ಮೂಲ್ ಹುಡುಕಿಯಾದ್ರು ಹೆಣ್ಣು ಕೊಡಬೇಡ್ರಿ. ಯಾಕೆ ನಾ ಈ ಮಾತು ಹೇಳತ್ತೀನಂದ್ರೆ, ನಾಳೆ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ನಿಮ್ಮ ಮಗಳನ್ನ ಇನ್ನೊಬ್ಬರ ಜೊತೆ ರೊಕ್ಕ ಮಾಡ್ತಾರ್ರಿ ಇವ್ರೆ. ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ ಇವ್ರೆ. ಶಂಟನ್ ಹಾರ್ಕೊಂಡ ಮತ್ತೆ ಮಗಳನ್ನ ಇನ್ನೊಬ್ಬರ ಜೊತೆ. ಸೊ ನಾ ಹೇಳೋದಿಷ್ಟೇ, ಇಂತ ಮಕ್ಕಳಿಂದ ಸ್ವಲ್ಪ ಅನ್ಫಾಲೋ ಮಾಡಿ ದೂರ ಇರಿ. ಲಾಸ್ಟ್ ಅಲ್ಲಿ ಹೊಡಿತೀವಿ ನಿಂದು, ಇದು ಮಾತ್ರ ಪಕ್ಕ. ಆ ಸೌಜನ್ಯ ತಾಯಿ ಹೆಸರು ಹೇಳ್ಕೊಂಡು ಫೇಕ್ ಆಗಿ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಪಾದಯಾತ್ರೆ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕಲ್ಲ ನಿನಗೆ. 2 ಲಕ್ಷ ಅಲ್ಲ, ನಿನಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ರು ಕೂಡ ನೀ ಜನರಿಗೆ ಒಳ್ಳೇದ್ ಹೇಳ್ಕೊಡ. ಅಟ್ಲೀಸ್ಟ್ ಏನಾದ್ರೂ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹೋರಾಟ ಮಾಡ. ಎಷ್ಟು ಅನ್ಯಾಯಗಳಾಗತ್ತವ, ಅದು ಬಿಟ್ಟ ಪಾದಯಾತ್ರೆ ಮಾಡ್ತಾನಂತ ಮಗ. ಅಣ್ಣ, ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಹೆಂಗೆ ಗೊತ್ತಾ, ಟ್ರೆಂಡಿಂಗ್ ಅಲ್ಲಿ ಏನಿದೆ ಅದನ್ನ ಮಾತಾಡ್ತಾರೆ. ಇವಿನ್ ನನ್ನ ಹಿಡಿದು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಟ್ರೆಂಡಿಂಗ್ ಅಲ್ಲಿ ಇರೋದನ್ನ ಇವರು ಬೇರೆ ರೀತಿಯಲ್ಲಿ ತಗೊಂಡೋಗ್ತಿರ್ತಾರೆ. ಅಂದ್ರೆ ಸತ್ಯನ ಮುಚ್ಚಿಟ್ಬಿಟ್ಟು ಸುಳ್ಳು ಕಡೆ ತಗೊಂಡೋಗ್ತಿರ್ತಾರೆ. ನಾನು ಸತ್ಯ ಹೇಳ್ತಾ ಇರ್ತೀನಿ, ನಂದು ಉರಿಯುತ್ತೆ. ಇವ್ರದು ಅಣ್ಣ ಬಾಸು ಕಿಂಗು ಪಾದಯಾತ್ರೆ ಮಾಡ್ತಾ ಇದ್ದಾನೆ. ಅವನು ಯಾವನೋ ಕಬ್ಜಾ ಅಂತ ಮಗ ಕೊಟ್ಟಂಗೆ, ಶಾರ್ಟ್ ತೆರ್ಕೊಂಡು ನಿಂತ್ಕೊಂಡಂಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದಲ್ಲ ಮಗ. ವಿರಾಟ್ ಕೊಹ್ಲಿನ ಹೋಗಿ ತಪ್ಕೊಳ್ತೀನಿ ಅಂತ ಚಾಲೆಂಜ್ ಮಾಡಿದ್ದ. ಅದೇ ಬೆಂಗಳೂರು ಪೊಲೀಸ್ನವ್ರಿಗೆ ನಾನು ಮೆಸೇಜ್ ಕೂಡ ಮಾಡಿದ್ದೆ. ನನ್ನ ಮೆಸೇಜ್ ನೋಡ್ಲಿಲ್ಲ. ಯಾರೋ ತುಂಬಾ ಜನ ಶೇರ್ ಮಾಡ್ದಾದ್ಮೇಲೆ ಆ ಒಂದು ಮೆಸೇಜ್ ಅನ್ನು ನೋಡ್ಬಿಟ್ಟು ಅವನಿಗೆ ಹೊಡೆದಿದ್ದಾರೆ ಮಗನಿಗೆ. ಇವರು ಸೌಜನ್ಯನ ಹೆಸರನ್ನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ, ನಾನು ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಿದ್ದೀನಿ, ಸೌಜನ್ಯನ ಮನೆಗೆ ಹೋಗ್ಲಿಲ್ಲ. ಯಾಕೆ ಗೊತ್ತಾ, ನೋಡಿದವರು ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಸೌಜನ್ಯನ ಮನೆಗೆ ಹೋಗ್ತೀಯಾ ಅಂತ ಅಂತಾರೆ. ಆ ತಾಯಿಗೆ ನ್ಯಾಯ ಸಿಗಬೇಕು ಅಂತ ನಾನು ಈಗಲೂ ಕೂಡ ಮನಸ್ಸಲ್ಲಿ ಬೇಡ್ಕೊಳ್ತೇನೆ. ಸಿಗಬೇಕು ಆ ತಾಯಿಗೆ ನ್ಯಾಯ. ಅಷ್ಟು ವರ್ಷ ಆದ್ರೂ ಕೂಡ ತಪ್ಪಿತಸ್ಥರು ಯಾರು ಅನ್ನೋದು ಗೊತ್ತಿಲ್ಲ. ಇಂಥವ್ರು ಅಂತ ಆಗಿತ್ತು, ಅದಾದ್ಮೇಲೆ ಇವ್ರು ತಪ್ಪು ಮಾಡಿಲ್ಲ ಅನ್ನೋದು ಕೂಡ ಕೋರ್ಟ್ ಜಜ್ಮೆಂಟ್ ಕೊಡ್ತು. ಬಟ್ ತಪ್ಪಿತಸ್ಥರು ನಿಜವಾಗ್ಲೂ ಯಾರು ಅನ್ನೋದು ಗೊತ್ತಾಗಬೇಕು. ನನಗೂ ಕೂಡ ಆ ತಾಯಿಗೆ ನ್ಯಾಯ ಸಿಗಬೇಕು. ಆ ತಾಯಿ ಹೆಸರು ಹೇಳ್ಕೊಂಡು ಸುಮ್ಮನೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಫಾಲೋವರ್ಸ್ ಮಾಡ್ತಿದ್ದಾರೆ. ನಮ್ಮ ಜನ ಈಗಲೂ ಕೂಡ ಎಷ್ಟು ಮಬ್ಬಾಗಿದ್ದಾರೆ ಅಂತಂದ್ರೆ, ಸತ್ಯನ ತಿಳ್ಕೊಳ್ತಿಲ್ಲ, ಸತ್ಯನ ಸ್ಕಿಪ್ ಮಾಡ್ತಾರೆ ಬ್ರೋ, ಸತ್ಯನ ಸ್ಕಿಪ್ ಮಾಡ್ತಾರೆ. ಸುಳ್ಳನ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಅಂದ್ರೆ, ಟಿವಿಲಿ ಪ್ಲೇ ಮಾಡಿಬಿಟ್ಟು ಪೂರ್ತಿಯಾಗಿ ಫ್ಯಾಮಿಲಿಗೆ ತೋರಿಸ್ತಾರೆ ಸಮೀರ್ನ ವಿಡಿಯೋ. ಆದರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕೆಲವೊಂದಿಷ್ಟು ಜನರಿಗೆ ನಾನು ಹೇಳ್ತೀನಿ, ಅಣ್ಣ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಯಾಕೆ ಶೇರ್ ಮಾಡ್ರಿ ಅಂತಂದ್ರೆ, ನಿಮ್ಮನ್ನ ಫಾಲೋ ಮಾಡ್ತಿರೋರು ಕೂಡ ನನ್ನ ಸತ್ಯವನ್ನು ಅಟ್ಲೀಸ್ಟ್ ತಿಳ್ಕೊಳ್ಳಿ. ನಂಬೋದು ಬೇಕಾಗಿಲ್ಲ, ತಿಳ್ಕೊಳ್ಳಿ. ಸೊ ಅದೇ ನನ್ನ ಹೋರಾಟ ಅಷ್ಟೇ. ನಾನು ಜನರಿಗೆ ಹೇಳೋದು ಒಂದೇ, ದಯವಿಟ್ಟು ಸತ್ಯನ ಅರ್ಥ ಮಾಡ್ಕೊಳ್ಳುವಷ್ಟು ಬುದ್ಧಿಶಾಲಿ ನಿಮಗೆ ಬರಲಿ, ಬುದ್ಧಿವಂತರಾಗ್ರಿ. ಸುಮ್ಮನೆ ಸುಳ್ಳನ್ನು ನಂಬಿ ನೋಡ್ಕೊಂಡು ಅದ್ರಲ್ಲಿ ನಾನು ಕೂಡ ಏನು ಬೇಕಾದ್ರೂ ಎಡಿಟ್ ಮಾಡ್ತೀನಿ, ಸುಳ್ಳು ಹೇಳ್ತೀನಿ. ನನ್ನ ಒಂದು ಥಿಂಕ್ ಬಂದಿತ್ತು ಒಂದು ಸ್ವಲ್ಪ ದಿನಗಳ ಹಿಂದೆ. ಕೇರಳದಿಂದ ಕೆಲವೊಂದಿಷ್ಟು ರೌಡಿ ಶೀಟರ್ಸ್ಗಳು, ಕಳ್ತನ ಮಾಡುವಂಥವ್ರು ಬರ್ತಿದ್ರಂತೆ ಧರ್ಮಸ್ಥಳಕ್ಕೆ. ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದೀನಿ ಇದನ್ನ, ಇದು ಸತ್ಯ ಅಲ್ಲ. ಇದು ಬಂದ್ಬಿಟ್ಟು ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿರೋ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿ, ಕೊಲೆ ಮಾಡಿ, ಅವ್ರ ಹತ್ರ ಇರೋ ಬಂಗಾರನ ಎಲ್ಲ ಕಳುವು ಮಾಡಿಕೊಂಡು ಅಲ್ಲಿ ಬಿಸಾಕ್ ಹೋಗ್ತಿದ್ರಂತೆ. ಧರ್ಮಸ್ಥಳದ ಧರ್ಮಾಧಿಕಾರಿಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಿದ್ರಂತೆ ಕೇರಳದವರು. ಕಳ್ಳನ್ ಮಕ್ಕಳು ಅಂತ ನನ್ನ ಮಕ್ಕಳು. ಈಗ ನಾನು ಎಡಿಟಿಂಗ್ ಮಾಡ್ತೀರಾ ನೀವು? ತೋರಿಸಿ ಜನರಿಗೆ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಹೇಳ್ಬೇಕಾ? ನಂಬ್ರಲ್ಲಿ ನಂಬಿ, ನಾನು ಹೇಳ್ತಿರೋ ಸುಳ್ಳನ್ನು ನಂಬಿ. ಕೇರಳದಿಂದ ಬರ್ತಿದ್ರಂತೆ ಬಂಗಾರ ಕಳ್ತನ ಮಾಡಕ್ಕೆ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಕ್ಕೆ, ಧರ್ಮಾಧಿಕಾರಿಗೆ ಧಕ್ಕೆ ಮಾಡೋದಕ್ಕೆ ಬರ್ತಾ ಇದ್ರಂತೆ. ನಂಬಲ್ಲ ನೀವು. ಯಾಕಂದ್ರೆ ನಾನು ಸಮೀರ್ ಅಲ್ಲ ಕೃಷ್ಣ. ನಾನು ಸಮೀರ್ ಆಗಿದ್ರೆ ನಂಬ್ತಿದ್ರಿ ನೀವು. ಹೌದು, ಸಮೀರ್ ಅಣ್ಣ ಧರ್ಮಸ್ಥಳದ ಪರವಾಗಿ ಮಾತಾಡ್ಬಿಟ್ಟ, ಕೇರಳದವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಈ ನಿಮ್ಮಂಥವ್ರು ಇರೋದ್ರಿಂದಾನೇ ಕರ್ನಾಟಕದಲ್ಲಿ ಚೂತ್ಯ ನನ್ನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಒಂದು ಮಾರ್ಕೆಟಲ್ಲಿ ಒಂದು ಅನ್ನೋದು ಬರುತ್ತೆ, ಅದನ್ನು ನಂಬೋದಕ್ಕಿಂತ ಮುಂಚೆ ಅದು ಸತ್ಯನ ಸುಳ್ಳ, ಅದರಿಂದ ನಮ್ಗೇನಾದ್ರು ಒಳ್ಳೆ ತಿಳಿಯುತ್ತಾ ಅಂತ ತಿಳ್ಕೋಬೇಕು, ಆಮೇಲೆ ನಂಬಬೇಕು. ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಯಾರ್ಯಾರು ವಿಡಿಯೋ ನೋಡ್ತಿರೋ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ನನ್ನ ಫಾಲೋ ಮಾಡಿದರೆ ಅನ್ಫಾಲೋ ಮಾಡಿ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಬೇಡ, ನನಗೆ ಸಮೀರ್ ಥರ ಉಣ್ಣುವಂಥ ಕೆಲಸ ನಾನು ಮಾಡಲ್ಲ. ಅದು ಒಂದು ಸೌಂಡ್ ಹಾಕಿದ್ರೆ ಗಬ್ 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 ಅಂತೇಳಿ ಹಾಕಿ ನನ್ನ ಮಗನಿಗೆ ತಿಳಿಲ್ಲ.
ಸಮೀರ್, ನಿನ್ಗೆ ಹೇಳ್ತಾ ಇದ್ದೀನಿ ಕೇಳು, ನಿನಗೆ ಸ್ವತಂತ್ರದ ಜೀವನ ಇಡೀ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಇಲ್ಲ. ನೀನು ನಿಜವಾಗ್ಲೂ ಕರ್ನಾಟಕದಲ್ಲಿರುವಂಥ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ, ಇವತ್ತೇ ಒಂದು ಮಸೀದಿಯಲ್ಲಿ ಒಬ್ಬ ಕಿತ್ತೋದ್ ಮಗ ಚಿಕ್ಕ ಮಗಳ ಮೇಲೆ ರೇಪ್ ಮಾಡಿದ್ದಾನೆ. ಅದಕ್ಕೂ ಪರವಾಗಿ ನೀನು ಮಾತಾಡ್ತೀಯಾ? ಮಾತಾಡಬೇಡ ಮಗ. ನನಗೆ ಅದನ್ನ ಹೇಳೋನು ಇಲ್ಲ, ಹೇಳಕ್ ಹೋಗಲ್ಲ, ಮಾತಾಡಬೇಡ ನೀನು. ನಾನು ಎಲ್ರಿಗೂ ಹೇಳ್ತೀನಿ, ಸಮೀರ್ಗೆ ಅಜ್ಮೀರ್ ದರ್ಗಾದ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಮಾತಾಡ್ರಿ, ಹೇಳ್ಬೇಡಿ. ಅವನು ಸೌಜನ್ಯನ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಕ್ಲಿಯರಿಟಿಯಾಗಿ ಗೊತ್ತಾಗ್ತಿದೆ. ಅದನ್ನ ನೋಡಿ ನೀವೆಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂಡ್ ಇನ್ನೊಂದು, ಸಮೀರ್ ಮಾಡ್ತಿರೋ ಸ್ಕ್ಯಾಮ್ ಈಸಿಲಿ ಎಲ್ರಿಗೂ ಗೊತ್ತಾಗಬೇಕು. ಇನ್ಸ್ಟಾಗ್ರಾಮಲ್ಲಿ ಅವನ್ನ ನಾವು ಫಾಲೋ ಮಾಡಿದ್ರೆ ಮಾತ್ರ ಪ್ರಶ್ನೆ ಮಾಡಬೇಕು, ಫಾಲೋ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಬೇಕು. ಇದೇನಿದು? 1 ಮಿಲಿಯನ್ ಫಾಲೋವರ್ಸು, 20,000 ಕಮೆಂಟ್ಸು, 20,000 ಜನ ಅವನ್ನ ಫಾಲೋ ಮಾಡೋ ಬಲನ್ ಮಕ್ಕಳು. ಪ್ರಶ್ನೆ ಮಾಡೋರು ನಾವಿದೀವಿ, ನಾವು ಫಾಲೋ ಮಾಡಿಬಿಟ್ಟು ಅವ್ನು ಪ್ರಶ್ನೆ ಮಾಡಬೇಕು. ಇದೇಂತಾನೆ? ಪಬ್ಲಿಕ್ ಇಡಬೇಕು. ಜನರು ಪ್ರಶ್ನೆ ಕೇಳ್ತಾರೆ, ಎಲ್ಲ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕಾಗುತ್ತಾ? ಆಗಲ್ಲ ನನ್ನ ಮಗನಿಗೆ. ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಸಮೀರ್ ಮುಸ್ಲಿಂ ಅಂತ ನಾನು ಯಾವತ್ತೂ ಹೇಟ್ ಮಾಡಲ್ಲ. ಸಮೀರ್ ಸತ್ಯ ಹೇಳಿದಾನೆ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸಿದ್ರೆ ದಯವಿಟ್ಟು ಆ ಪ್ರೂಫ್ಗಳಿದ್ರೆ ನನಗೆ ಶೇರ್ ಮಾಡಿ. ಸತ್ಯ ಹೇಳಲಿಲ್ಲ ಅವನು. ಸಮೀರ್ ಒಬ್ಬ ಮುಸ್ಲಿಂ ಆಗಿ ಸತ್ಯವನ್ನ ತೋರಿಸಿ, ಪ್ರೂಫ್ ತೋರಿಸಿ ಅವನು ಏನಾದರೂ ವಿಡಿಯೋ ಮಾಡಿದಿದ್ರೆ ಸಮೀರ್ಗೆ ನಾನೇ ಸಪೋರ್ಟ್ ಮಾಡ್ತಾ ಇದ್ದೆ. ಯಾರನ್ನು ಬೇಕಾದ್ರೂ ಎದುರಾಕೊಳ್ತಿದ್ದೆ ಕರ್ನಾಟಕದಲ್ಲಿ. ಸಮೀರ್ ಮುಸ್ಲಿಂ ಅಂತ ನಾನು ಯಾವತ್ತೂ ಹೇಟ್ ಮಾಡಲ್ಲ. ಅರ್ಥ ಮಾಡ್ಕೊಡ್ರಿ. ನನ್ನ ಧರ್ಮಕ್ಕೆ ಸುಳ್ಳುಗಳನ್ನು ಹೇಳಿ ಧಕ್ಕೆ ಮಾಡಿದ್ದಾನೆ. ಬೇರೆ ದೇಶದಲ್ಲಿ, ಬೇರೆ ರಾಜ್ಯದಲ್ಲಿ, ಈ ಕೇರಳ ಕಮ್ಯುನಿಸ್ಟ್ ಇದರಲ್ಲ ಮಕ್ಕಳು, ನನ್ನ ಧರ್ಮದ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಂಟೆಂಟ್ ಮಾಡ್ತಾ ಇದ್ದಾರೆ, ಫೇಕ್ ಏಟಿಂಗ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಮುಂಬೈ ಅವರು ನನ್ನ ಮಕ್ಕಳು ಕಾಮಿಡಿ ವಿಡಿಯೋಸ್ಗಳು ಮಾಡ್ತಾ ಇದ್ರು. ಅವರು ಈ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರೆ. ಕಾಮಿಡಿ ಕಂಟೆಂಟಲ್ಲಿ ಧರ್ಮಸ್ಥಳದ ವಿಚಾರ ಮಾತಾಡ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ಜನರಿಗೆ ನೇರವಾಗಿ ಉಗಿತಾ ಇದ್ದಾರೆ. ನೀವು ಉಗುಳ್ಸ್ಕೊಳ್ತಾ ಇದ್ರ, ಉಗುಳತ್ತಿತ್ತು ಒರೆಸ್ಕೋ. ನಿನಗೆ ಹೇಳಾಕತ್ತಿದ್, ನೋಡೋಂಗು ಹೇಳಾಕತ್ತಿದ್ ನಾನು. ಶಾಣೆ ಆಗ. ಕರ್ನಾಟಕದೊಳಗೆ ಬದುಕಾಕತ್ತಿ, ಸತ್ಯವನ್ನು ತಿಳ್ಕೊಳ್ಳುವಂಥ ಸ್ವಲ್ಪ ಬುದ್ಧಿ ಇರಲಿ ಮೈಂಡ್ದಾಗ. ಇಷ್ಟ ನಾನು ಹೇಳಕ್ಕೆ ಇಷ್ಟಪಡೋದು. ಎಸ್ ತುಂಬ ವಿಚಾರಗಳನ್ನ ಮಾತಾಡಿದ್ರಿ. ನೋಡಿದ್ರಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಹೇಗಿರ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ, ಯಾವುದೇ ಒಂದು ಪ್ರಕರಣ ಅಥವಾ ಯಾವುದೇ ಒಂದು ಘಟನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಚರ್ಚೆ ಆಗುತ್ತೆ, ಅದರಿಂದ ಏನು ಅಫೆಕ್ಟ್ ಆಗುತ್ತೆ, ಎಲ್ಲದ್ರ ಬಗ್ಗೆ ನಾನು ಕೂಡ, ಅಂದರೆ ನನಗೂ ಕೂಡ ಗೊತ್ತಿಲ್ಲ ಅನ್ನುವ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ. ಅಂದರೆ ಅವರು ಹೇಳಿದ್ರು, ಮುಂಬೈನಲ್ಲಾಗಿರ್ಬೋದು, ತಮಿಳ್ನಾಡಿನಲ್ಲಾಗಿರ್ಬೋದು, ಆಂಧ್ರ ಪ್ರದೇಶನಲ್ಲಾಗಿರ್ಬೋದು, ಸಾಕಷ್ಟು ಕಡೆಗಳಲ್ಲಿ ನಮ್ಮ ರಾಜ್ಯದ ದೇವಸ್ಥಾನವನ್ನು ಕಾಮಿಡಿಯಾಗಿ ತೋರಿಸ್ತಾ ಇದ್ದಾರೆ. ಧಕ್ಕೆ ಬರುವಂತಹ ವಿಡಿಯೋಗಳನ್ನು ಅಲ್ಲಿನ ಕಂಟೆಂಟ್ ಕ್ರಿಯೇಟರ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಇಲ್ಲಿನ ಕೆಲವು ಕಂಟೆಂಟ್ ಕ್ರಿಯೇಟರ್ಗಳು. ಅವರಿಗೆ ಪ್ರಕರಣದ ಹಾಳಾಗುತ್ತಿಲ್ಲ, ಪ್ರಕರಣದ ಅಗಲಾಗುತ್ತಿಲ್ಲ, ಆ ಪ್ರಕರಣದಲ್ಲಿ ಏನಾಗಿದೆ, ಕೋರ್ಟಿಂದ ವರ್ಡಿಕ್ಟ್ ಏನು ಬಂದಿದೆ, ಆ ಪ್ರಕರಣದ ಸತ್ಯಾಸತ್ಯತೆ ಏನು, ಈ ರೀತಿ ಯಾವುದನ್ನೂ ಕೂಡ ಕ್ರಾಸ್ ಚೆಕ್ ಮಾಡಿಕೊಳ್ಳದೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ವಿಡಿಯೋಗಳನ್ನು ಮಾಡ್ತಾ ಇರೋದೇ ಕರ್ನಾಟಕದ ಅಥವಾ ಧರ್ಮಸ್ಥಳದ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅನ್ನೋದು ಕೃಷ್ಣ ಅವರ ಮಾತು. ನಿಮಗೇನು ಅನ್ಸುತ್ತೆ? ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆದವರು ಹೇಗಿರಬೇಕು, ಜನಗಳ ಮುಂದೆ ತಮ್ಮ ವಾದವನ್ನು ಯಾವ ರೀತಿ ಮಂಡಿಸಬೇಕು, ವಾದವನ್ನು ಮಂಡಿಸೋದಕ್ಕಿಂತ ಮುಂಚೆ ಅವರು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಆ ವಿಷಯದ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಇವರ ವಾದ, ಇವರು ಹೇಳಿದ ಒಂದಷ್ಟು ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.